ಹಾಯ್ ಹಲೋ ನಮಸ್ತೆ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರಾಹುಲ್ ಸಿರಿಕರ್. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಲ್ವ, ನಿಮ್ಮೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಯೂಟ್ಯೂಬ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು. ಟೆಲಿಗ್ರಾಮಲ್ಲಿ ಪ್ರತಿದಿನ ಕರೆಂಟ್ ಅಫೇರ್ಸ್ ಬೇಕಂತ ಬರ್ತದೆ ಮಾಹಿತಿ ರೀ. ಅದೇ ರೀತಿಯಾಗಿ ಇವತ್ತಿನ ವಿಶೇಷತೆ ಅಂತ ಬಂದಾಗ 2026 ಜನವರಿ ತಿಂಗಳೇನ್ ಗೊತ್ತೇನೆ ಕರೆಂಟ್ ಅಫೇರ್ಸ್ ಅದಲ್ವಾ. ಆ ಕರೆಂಟ್ ಅಫೇರ್ಸ್ MCQ ಕ್ವಶನ್ ಅದಲ್ವಾ. ಮುಂಬರುವ ಈ KS ಆಗಿರ್ಬೋದು, PS ಆಗಿರ್ಬೋದು, PC ಆಗಿರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದು, ಅಗ್ನಿವೀರ್ ಆಗಿರ್ಬೋದು ಅದಲ್ವಾ. ಇವಾಗ HSTR ಪ್ರತಿಯೊಂದು ಎಕ್ಸಾಮ್ ಏನ್ ಗೊತ್ತೇನೆ ಕರೆಂಟ್ ಅಫೇರ್ಸ್ ಅಂತ ಕಮ್ಮಿ ಕೇಳ್ತಿರ್ತಾರಲ್ವಾ. ಅಂತ ಏನ್ ಗೊತ್ತೇನೆ ಕರೆಂಟ್ ಅಫೇರ್ಸ್ ನ MCQ ನ ಕುರಿತು ಒಂದಿಷ್ಟು ಮಾಹಿತಿ ಇಂದಿನ ತರಗತಿಯಲ್ಲಿ ನೋಡ ಬರ್ರಿ ಅದಲ್ವಾ. ಎಸ್ ನೋಡ್ರಿ, ಫಸ್ಟ್ ಕ್ವಶನ್ ಹೋಗೋಣ ಅಂತ ಡೈರೆಕ್ಟ್ ಅದಲ್ವಾ. ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ. ಮೊದಲೇ ಕ್ವಶನ್ ಇಂದ ನೋಡ್ರಿ ಎಂದ ಗೊತ್ತೇನ್ರಿ. ಮೊದಲನೇ ಕ್ವಶನ್ ಅಂತ ಬಂದಾಗ ನೋಡ್ರಿ, ಇತ್ತೀಚೆಗೆ ಮೊದಲನೇ ಕ್ವಶನ್ ಇಂದ ಗೊತ್ತೇನ್ರಿ, ಪ್ರಮುಖವಾಗಿ ಗೊತ್ತಿರ್ಲಿ. ಇತ್ತೀಚೆಗೆ ಚಳಿಗಾಲದ ಬಿರುಗಾಳಿ ಎಜ್ರಾ ಯಾವ ದೇಶವನ್ನು ಅಪ್ಪಳಿಸಿತ್ತು ಅಂತ ಅಂದ್ರೆ ನೋಡ್ರಿ, ಇತ್ತೀಚೆಗೆ ಏನ್ ಗೊತ್ತೇನ್ ಚಳಿಗಾಲದ ಏನ್ ಗೊತ್ತೇನ್ರಿ ಸರ್. ಎಜ್ರಾ ಅಂತಕ್ಕಂತ ಏನ್ ಗೊತ್ತೇನ್ರಿ, ಪ್ರಮುಖವಾಗಿ ಏನ್ ಗೊತ್ತೇನ್ರಿ ಸರ್, ಸುನಾಮಿ ಅಂತ ಯಾವ ದೇಶಕ್ಕೆ ಅಪ್ಪಳಿಸಿದ ಕ್ವಶನ್ ಕೇಳ್ರಿ. ಅದ್ರಾಗ ಎ ಕೊಟ್ಟಿದ್ದಾರ, ಫ್ರಾನ್ಸ್ ಕೊಟ್ಟಿದ್ದಾರ, ಬಿ ಕೊಟ್ಟಿದ್ದಾರೆ ಯುನೈಟೆಡ್ ಸ್ಟೇಟ್ ಅಂತ ಕೊಟ್ಟಿದ್ದಾರ, ಸಿ ಕೊಟ್ಟಿದ್ದಾರೆ ರಷ್ಯಾ ಕೊಟ್ಟಿದ್ದಾರ, ಡಿ ಕೊಟ್ಟಿದ್ದಾರೆ ಯುನೈಟೆಡ್ ಕಿಂಗ್ಡಮ್. ಬಟ್ ನೋಡಿ ಸ್ನೇಹಿತರೆ, ಗೊತ್ತಿರ್ಬೇಕು ಇಲ್ಲಿ ಸರಿಯಾದ ಉತ್ತರ ಯಾವುದು ಮಾಸ್ಟರ್ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಸರಿಯಾದ ಉತ್ತರ ಯಾವ್ದಾಗ ಗೊತ್ತೇನ್ರಿ ಸರಿ, ಯುನೈಟೆಡ್ ಕಿಂಗ್ಡಮ್ ಅಂತಕ್ಕಂಥದ್ದು ಶಾರ್ಟ್ ಕಟ್ ನಾಗ ಏನ್ ಕರೀತಾರ ಗೊತ್ತೇನ್ರಿ, UK ಅಂತ ಕರೀತಾರ. ನೋಡ್ರಿ ಏನ್ ಕರೀತಾರ ಗೊತ್ತೇನೆ, UK ಅಂತ ಕರೀತಾರ ಅದಲ್ವಾ. ನೋಡ್ರಿ, ಗೊತ್ತಿರ್ಲಿ ಕೇಳ್ತಿರ್ತಾರೆ ಯಾವ್ದು ಗೊತ್ತೇನೆ, UK ಗೊತ್ತಿರ್ಲಿ. ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಒಂದೇ, UK ಅಂದ್ರೆ ಒಂದೇ, ಇಂಗ್ಲೆಂಡ್ ಅಂದ್ರೆ ಒಂದೇ. ಸರ್ ನೋಡಿದ್ ಏನಾಗಿರುತ್ತೆ ಗೊತ್ತೇನೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಏನ್ ಗೊತ್ತೇನ್ರಿ ಅಮೇರಿಕಾ ಅದಲ್ವಾ. ಅಮೇರಿಕಾದಾದ್ಯಂತ ಚಳಿಗಾಲದ ಬಿರುಗಾಳಿಯ ಅದಲ್ವಾ, ಚಳಿಗಾಲದ ಏನ್ ಗೊತ್ತೇನ್ರಿ ಬಿರುಗಾಳಿಯ ಸರ್ ವಿಂಟರ್ ಸ್ಟಾರ್ಮ್ ಎಜ್ರಾ ಎಂಬ ವಾರ್ಮ್ ಸೈಕ್ಲೋನ್ ಆಗಿ ವೇಗವಾಗಿ ತೀವ್ರಗೊಂಡಿತ್ತು. ಹಿಮಪಾತಗಳು, ಬಲವಾದ ಗಾಳಿ ಮತ್ತು ವಿದ್ಯುತ್ ಕಡಿತದೊಂದಿಗೆ 58 ಮಿಲಿಯನ್ ಗಿಂತಲೂ ಗೊತ್ತೇನೆ ಹೆಚ್ಚು ಜನರು ಚಳಿಗಾಲದ ಬಿರುಗಾಳಿ ಎಚ್ಚರಿಕೆಯನ್ನು ಹೊಂದಿದ್ದರು ಅದಲ್ವಾ. ನೋಡ್ರಿ, 24 ಗಂಟೆ ಒಳಗೆ ಏನ್ ಗೊತ್ತೇನೆ ವಾತಾವರಣ ಒತ್ತಡ ತೀವ್ರ ಕಡಿಮೆ ಆದಾಗ ಬಾಂಬ್ ಸೈಕ್ಲೋನ್ ರೂಪುಗೊಳ್ಳುತ್ತದೆ. ಇದು ತೀವ್ರ ಹವಾಮಾನಕ್ಕೆ ಕಾರಣವಾಗುತ್ತದೆ. ಮತ್ತೇನ್ ಗೊತ್ತೇನೆ ಅಪಾಯಕಾರಿ ಪರಿಸ್ಥಿತಿಗಳ ಪೂರ್ವಕ್ಕೆ ಚಲಿಸುವುದರಿಂದ ಅಧಿಕಾರಿಗಳು ಪ್ರಯಾಣದ ವಿರುದ್ಧ ಎಚ್ಚರಿಕೆ ನೀಡಿದರು. ಅಂದ್ರ ಅದ್ರ ಕುರಿತು ಅದೊಂದು ಒಂಥರ ಏನ್ ಗೊತ್ತೇಳಿ ಸ್ಫೋಟಕ ಬಿರುಗಾಳಿ, ಇದು ಚಂಡಮಾರುತ ಅಂತ ಕರಿತಲ್ರಿ, ಅಂತಕ್ಕಂತ ಆಗಿರ್ತದಲ್ವಾ. ಇದು ಎಲ್ಲ ಬಂದಾಗ ಕಂಡ್ಬತ್ ಗೊತ್ತೇನ್ರಿ, ಎಲ್ರಿ ಹೇಳ್ರಿ ಸರಿ. ಯುಕೆದಾಗ ಫ್ರಾನ್ಸ್ ನವ್ರು ಗೊತ್ತಿರೋ ಫ್ರಾನ್ಸ್ ದೇಶದ ರಾಜಧಾನಿ ಯಾವ್ದು ಹೇಳ್ರಿ, ಪ್ಯಾರಿಸ್. ಕರೆನ್ಸಿ ಯುರೋ. ಯುನೈಟೆಡ್ ಸ್ಟೇಟ್ಸ್ ನ ರಾಜಧಾನಿ ಯಾವ್ದು ಹೇಳ್ರಿ, ಅಮೆರಿಕನ್ ಕೂಡ ಕರೀತಾರ. ರಾಜಧಾನಿ ಯಾವ್ದು ಗೊತ್ತೇ, ವಾಷಿಂಗ್ಟನ್ DC. ಕರೆನ್ಸಿ US ಡಾಲರ್. ರಷ್ಯಾದ ರಾಜಧಾನಿ ಮಾಸ್ಕೋ. ಕರೆನ್ಸಿ ರಷ್ಯಾದ ರುಬೆಲ್ ಅಂತಕ್ಕಂಥ ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ಎರಡನೇ ಕ್ವಶನ್ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಅದಲ್ವಾ. ನೋಡಿ, 2026 ಜನವರಿಯಲ್ಲಿ ಒಡಿಸ್ಸಾದ ಯಾವ ನಗರವನ್ನು ಪುರಸಭೆಯಾಗಿ ಮೇಲ್ದರ್ಜೆಗೇರಿಸಲಾಗಿದೆ ಕ್ವಶನ್ ಕೇರ್. ನೋಡ್ರಿ, ಯಾವ ನಗರ ಪುರಸಭೆಯಾಗಿ ಮೇಲ್ದರ್ಜೆಗೆ ಅಂತ ನೋಡ್ರಿ. ಏನ್ ಕೊಟ್ಟಿದಾರ, ಸುಂದರ್ಗಢ, ಬಿ ಪುರಿ, ಸಿ ಸಂಬಲ್, ಡಿ ಗಂಜಾಮ್ ಅಂತಕ್ಕಂಥ ಜಿಲ್ಲೆ ನೋಡ್ರಿ ಗೊತ್ತಿರ್ಲಿ ಅದಲ್ವಾ. ಈಗ ಇದ್ರಾಗ ಸರಿಯಾದ ಉತ್ತರ ಯಾವ್ದು ಗೊತ್ತಿರ್ಬೇಕು, ಪುರಿ ಅಂತಕ್ಕಂಥ ನೋಡೋದಲ್ವಾ. ಪುರಿ ಅಂತಕ್ಕಂಥ ಗೊತ್ತಿರ್ಬೇಕು. ಇದು ಏನ್ ಸ್ಪೆಷಲ್ ಮಾಸ್ಟರ್ ಅಂತ ಬಂದಾಗ ಕೇಳ್ರಿ ಸರ್, ಒಡಿಸ್ಸಾದ ಪುರಿ ನಗರವನ್ನು ಅಧಿಕೃತವಾಗಿ ಪುರಸಭೆಯಾಗಿ ಮೇಲ್ದರ್ಜಿಸಲಾಗಿದೆ. ಈ ಸ್ಥಾನಮಾನ ಹೊಂದಿರುವ ಸರ್ ರಾಜ್ಯದ 5ನೇ ನಗರವಾಗಿದೆ. ನೋಡ್ರಿ, ಎಕ್ಸಾಮ್ ಕ್ವಶನ್ ಕೇಳ್ಬೋದು. ಏನ್ ಗೊತ್ತೇನ್ರಿ, ಇವಾಗ ಒಡಿಸ್ಸಾದ ಪುರಿದ ನೋಡ್ರಿ, ಈ ಪುರಿ ಏನ್ ಗೊತ್ತೇನ್ರಿ ಪುರಸಭೆಯಾಗಿ ಸೇರ್ಪಡೆಯಾದ ಎಷ್ಟ್ ನಗರ ಗೊತ್ತೇನ್ರಿ, ಒಡಿಸ್ಸಾ ರಾಜ್ಯದ 6ನೇ ನಗರ ಅಂತ ನೋಡ್ರಿ ಅದಲ್ವಾ. ಸರ್ ನೆಕ್ಸ್ಟ್, ನಗರಾಭಿವೃದ್ಧಿ ಇಲಾಖೆಯಿಂದ ಮೇಲ್ದರ್ಜೆಗೆ ಸೇರುವಿಕೆಯನ್ನು ಸೂಚಿಸಲಾಗಿದೆ. ಅಂದ್ರ ಇದು ಯಾವ ಇಲಾಖೆ ಅಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ ಅಂತ ನೋಡ್ರಿ. ಆಮೇಲೆ ಒಡಿಸ್ಸಾದ ಏನ್ ಗೊತ್ತೇನ್ರಿ ಇತರ ಪುರಸಭೆಗಳು ಅಂದ್ರೆ ಬೇರೆ ಬೇರೆ ನೋಡ್ರಿ. ಒಂದು ಭುವನೇಶ್ವರ, ಎರಡು ಕಟಕ, ಚರಾಂಪುರ, ಸಂಬಲ್ಪುರ ಮತ್ತು ರೂರ್ಕೆಲಾ ನಿವಾಸ ನೋಡ್ರಿ. ಇದು 5 ಅದಲ್ವಾ. ಇವ 6ನೇ ಯಾವ್ದು ಪುರಿ ಅಂತಕ್ಕಂಥದ್ದು ನೋಡ್ರಿ. ಯಾತ್ರಿಕರ ಮತ್ತೇನ್ ಗೊತ್ತೇನ್ರಿ ಸಂದರ್ಶಕರ ಏನ್ ಗೊತ್ತೇನೆ ನಾಗರಿಕ ಸೌಲಭ್ಯಗಳು, ಮೂಲ ಸೌಕರ್ಯಗಳು ಮತ್ತು ಸೇವೆಗಳನ್ನು ಸುಧಾರಿಸುವ ಗುರಿಯನ್ನು ಈ ಕ್ರಮ ಹೊಂದಿದೆ. ಇದೇನ್ ಗೊತ್ತೇನ್ರಿ ಸರ್, ಯಾತ್ರಾ ಕೇಂದ್ರಗಳಾಗಿರ್ಬೋದು ಮತ್ತು ಪ್ರಮುಖ ನಗರ ಪ್ರದೇಶಗಳಿಗೆ ಕೇಂದ್ರ ಯೋಜನೆಗೆ ಅದಲ್ವಾ ಪ್ರವೇಶವನ್ನು ಸಹ ಅನುಮತಿ ನೀಡುತ್ತಂದ್ರಿ. 4 ಪಟ್ಟಣಗಳು ಅದಲ್ವಾ. 4 ಪಟ್ಟಣಗಳಂತ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಅದಲ್ವಾ. ಘೋಷಿಸಲ್ಪಟ್ಟಿದ್ದು ಅದರ ಪ್ರಮುಖವಾಗಿ ಗೊತ್ತಿರ್ಬೇಕು ನೋಡ್ರಿ. ಬೆರ್ಹಾಂಪುರ್ ಮುನ್ಸಿಪಲ್ ಕಾರ್ಪೊರೇಷನ್ ಅದಲ್ವಾ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸಲಿ ಅಂತ ಹೇಳ್ತಾರ ನೋಡ್ರಿ. ಆಮೇಲೆ ಗೊತ್ತಿರ್ಲಿ, ಆಮೇಲೆ 4 ಪಟ್ಟಣ ಅಂತ ಬಂದಾಗ ಈಗ ಲೋಯಿಂಗ್ ಸಿಂಗ, ಚಂಡಿಯೋಲ, ಜಶಿಪುರ ಮತ್ತು ಬಸ್ತಾ ಅಧಿಸೂಚಿತ ಪ್ರದೇಶಗಳನ್ನು ಎಂದು ಘೋಷಿಸಲ್ಪಟ್ಟ ಅಂತ ಹೇಳ್ತಾರ ನೋಡ್ರಿ. ಈ ಕ್ವಶನ್ ಕೇಳ್ಬೋದ್ರಿ.
ಯಾವ ನಗರ ಅಧಿಸೂಚಿಸಲ್ಪಟ್ಟಿಲ್ಲ ಅಂತ ಬಂದಾಗ ಲೋಯಿಸಿಂಗ, ಚಂಡಿಖೋಲ, ಜಶಿಪುರ ಮತ್ತು ಬಸ್ತಾ ಅಂತಕ್ಕಂಥ ಗೊತ್ತಿರ್ಲಿ ಕೇಳ್ತಿರ್ತಾರ. ಬಟ್ ಒಡಿಸ್ಸಾ ಗೊತ್ತಿರ್ಬೇಕು. ಒಡಿಸ್ಸಾ ರಾಜಧಾನಿ ಯಾವ್ದು ಹೇಳ್ರಿ? ಭುವನೇಶ್ವರ ಅದಲ್ವಾ. ಈ ಒಡಿಸ್ಸಾದ ಪ್ರಾಚೀನ ಹೆಸರಿಂದ ಗೊತ್ತಿರ್ಬೇಕು. ಪ್ರಾಚೀನ ಹೆಸರಿಂದ ಗೊತ್ತೇನ್ರಿ ಸರ್? ಕಳಿಂಗ ಅಂತಕ್ಕಂಥ ನೋಡ್ರಿ. ಒಡಿಸ್ಸಾದ ಪ್ರಾಚೀನ ಹೆಸರು ಕಳಿಂಗ ಅಂತಕ್ಕಂಥ ಗೊತ್ತಿರ್ಲಿ. ಆಮೇಲೆ ಸದರ ಗೊತ್ತಿರ್ಬೇಕು ಸುಂದರ್ಗಢ ಆಗಿರ್ಬೋದು, ಪುರಿ. ಇದ್ರಾಗ ಪ್ರಮುಖವಾಗಿ ಫೇಮಸ್ ಆಗಿದ್ದು ಗಂಜಾಂ ಕೂಡ ಫೇಮಸ್ ಆಗತ್ತೆ ನೋಡ್ರಿ. ಇದೇನ್ ಗೊತ್ತೇನ್ರಿ? ನಮ್ ಭಾರತ ದೇಶದ ನೋಡ್ರಿ, ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ? ಮೊಟ್ಟ ಮೊದ್ಲ ಏನ್ ಗೊತ್ತೇನ್ರಿ? ಬಾಲ್ಯ ವಿವಾಹ ಏನ್ ಗೊತ್ತೇನ್ರಿ? ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಯಾವ್ದು? ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಯಾವ್ದು ಗೊತ್ತೇನ್ರಿ? ಒಡಿಸ್ಸಾ ರಾಜ್ಯದ ಗಂಜಾಂ ಜಿಲ್ಲೆ ರೀ ಅದಲ್ವಾ. ಮತ್ ನೋಡ್ರಿ ಇತ್ತೀಚಿಗೆ ನೋಡ್ರಿ ಇದೇ ಒಡಿಸ್ಸಾ ರಾಜ್ಯದಾಗ ಏನ್ ಗೊತ್ತೇನ್ರಿ? ಕಪ್ಪು ಹುಲಿಗಳು ಕಂಡು ಬಂದವ್ರಿ. ಯಾವ ಹುಲಿಗಳು ಗೊತ್ತೇನ್ರಿ? ಕಪ್ಪು ಹುಲಿಗಳು, ಬ್ಲಾಕ್ ಟೈಗರ್ ಅಂತ ಕರೀತಾರ ನೋಡ್ರಿ. ಒಂದ್ ವರ್ಷದ ಕಂಡು ಬಂದ್ರಿ ಸರ್. ಕಪ್ಪು ಹುಲಿಗಳಾಗಿರುವಂತ ಪ್ರಮುಖ ಬಿಳಿ ಹುಲಿಗಳಿಗೆ ಪ್ರಸಿದ್ಧವಾದ ರಾಷ್ಟ್ರೀಯ ಕಂಡು ಬರ್ತಾರೆ ನಂದನ್ ಕಾನ್ ಅಂತಕ್ಕಂಥ ವೈಟ್ ಟೈಗರ್ ಅಂತಾರ ನೋಡ್ರಿ. ಆಮೇಲೆ ಸರ್ ನೋಡ್ರಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಏನ್ ಗೊತ್ತೇನ್ರಿ ಸರ್? ಮೊಸಳೆ ವನ್ಯಜೀವಿ ಧಾಮ. ಯಾವ ಧಾಮ ಗೊತ್ತೇನ್ರಿ? ಮೊಸಳೆ ಸರ್ ವನ್ಯಜೀವಿ ಧಾಮ ಅಂತಕ್ಕಂಥ ನೋಡ್ರಿ ಇಲ್ಲೇ ಕಂಡು ಬರ್ತದೆ ನೋಡ್ರಿ ಸರ್. ಯಾವ್ದು ಗೊತ್ತೇನ್ರಿ? ಬೈತಾರಕನಿಕ್ ಅಂತಕ್ಕಂಥದ್ದು ಅದಲ್ವಾ. ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್. ಬೈತಾರಕನಿಕ್ ಕೂಡ ಇಲ್ಲೇ ಕಂಡು ಬರ್ತದ ನೋಡ್ರಿ. ಎರಡನೇ ನಮ್ ಕರ್ನಾಟಕದ ಬರ್ತದಲ್ವಾ. ಇರ್ಲಿ, ನೆಕ್ಸ್ಟ್ ಬಂದಾಗ ಮೂರನೇ ಕ್ವಶನ್ ಹೋಗೋಣ ಅಂತ್ರಿ. ನೋಡ್ರಿ ಕಳೆದ ವರ್ಷದ ದೆಹಲಿ ಪೊಲೀಸರು ನೈಋತ್ಯ ಜಿಲ್ಲೆಯ ನೋಡ್ರಿ ಗೊತ್ತಿರ್ಲಿ, ನೈಋತ್ಯ ಜಿಲ್ಲೆಯಲ್ಲಿ ಕಾಣೆಯಾದ ಏನ್ ಗೊತ್ತೇನ್ರಿ? 1000 ಏನ್ ಗೊತ್ತೇನು 303 ಜನರನ್ನು ಪತ್ತೆ ಹಚ್ಚಿದ ಕಾರ್ಯಾಚರಣೆ ಹೆಸರೇನು? ಅಂದ್ರ ಕಳೆದ ವರ್ಷ ದೆಹಲಿ ಪೊಲೀಸ್ ಏನ್ ಮಾಡ್ತಾರ ಗೊತ್ತೇನ್ರಿ? ಕಾಣೆದ ಮಕ್ಕಳಿಗ ಪತ್ತೆ ಹಚ್ತಾರ. ಆ ಪತ್ತೆ ಹಚ್ಚಿಸ್ತಾರ ನೋಡ್ರಿ. ಆ ಯೋಜನೆಗೆ ಏನ್ ಗೊತ್ತೇ ಕಾರ್ಯಾಚರಣೆ ಮಾಡ್ತಾರ. ಆ ಕಾರ್ಯಾಚರಣೆ ಹೆಸರು ಕೊಟ್ಟಿರ್ತಾರ. ಆ ಕಾರ್ಯಾಚರಣೆ ಹೆಸರು ಕೇಳಿದಾರ ನೋಡ್ರಿ. ಆಪರೇಷನ್ ಸ್ಮೈಲ್ ನೋ ಅದಲ್ವಾ. ಆಪರೇಷನ್ ರಕ್ಷಣಾ ನೋ ಅದಲ್ವಾ. ಆಪರೇಷನ್ ಮಿಲಾಪ್ ಅದಲ್ವಾ. ನೆಕ್ಸ್ಟ್ ಆಪರೇಷನ್ ರಕ್ಷಣಾ ಅಂತಕ್ಕಂಥ ನೋಡ್ರಿ. ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ಆಪರೇಷನ್ ಏನ್ ಗೊತ್ತೇನ್ರಿ? ಮಿಲಾಪ್ ಅಂತಕ್ಕಂಥ ನೋಡ್ರಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಅದಲ್ವಾ. ಆಪರೇಷನ್ ಮಿಲಾಪ್ ಅಂತಕ್ಕಂಥದ್ದು. ಇದು ಏನಾಗಿರ್ತದೆ ಗೊತ್ತೇನ್ರಿ? ದೆಹಲಿ ಪೊಲೀಸರು. ಯಾವ ಪೊಲೀಸರು ಗೊತ್ತೇನ್? ದೆಹಲಿ ಪೊಲೀಸರು. ದೆಹಲಿ ಪೊಲೀಸರು ಏನ್ ಗೊತ್ತೇನ್ರಿ? ಕಳೆದ ವರ್ಷ ಆಪರೇಷನ್ ಮಿಲಾಪ್ ಅಂತಕ್ಕಂಥ ಯೋಜನೆ ಅಥವಾ ಕಾರ್ಯಾಚರಣೆ ಅಡಿ ಏನ್ ಮಾಡ್ತಾರೆ ಗೊತ್ತೇನ್? ನೈಋತ್ಯ ಜಿಲ್ಲೆಯಲ್ಲಿ ಸರ್ ನೋಡ್ರಿ 1303 ಕಾಣೆಯಾದ ಏನ್ ಗೊತ್ತಿಲ್ಲ ಪತ್ತೆ ಹಚ್ತಾರಂತ. ವೆರಿ ಗುಡ್, ಒಳ್ಳೆ ಕೆಲ್ಸ ಅದಲ್ವಾ. ನೋಡ್ರಿ ಇದರಲ್ಲಿ 434 ಮಕ್ಕಳು ಮತ್ತ 869 ವಯಸ್ಕರರು ಅದಲ್ವಾ. ಮತ್ತೆ ನೋಡ್ರಿ ಸೇರಿತಾರಂತ. ಡಿಸೆಂಬರ್ 2022 ಮಾತ್ರ 102 ಕಾಣೆಯಾದ ವ್ಯಕ್ತಿಗಳು ಪತ್ತೆಯಾಗಿದ್ದಾರೆ. ನೋಡ್ರಿ 35 ಮಕ್ಕಳು ಮತ್ತು 67 ವಯಸ್ಕರರು ಆಪರೇಷನ್ ಮಿಲಾಪ್ ಕಾಣೆಯಾದ ವ್ಯಕ್ತಿಗಳನ್ನು ಪತ್ತೆ ಹಚ್ಚಲು ಸಂಘಟಿತ ಜಿಲ್ಲಾ ಮಟ್ಟ ಪ್ರಯತ್ನಗಳು, ಅಂತರ ಕೇಂದ್ರ ಸಹಕಾರ ಮತ್ತು ಸ್ಥಿರವಾದ ಅನುಸರಣೆ ಬಳಸುತ್ತದೆ ಅದಲ್ವಾ. ಬಸ್ ನಿಲ್ದಾಣಗಳಾಗಿರ್ಬೋದ್ರಿ ಅದಲ್ವಾ, ರೈಲ್ವೆ ನಿಲ್ದಾಣಗಳಾಗಿರ್ಬೋದು, ಆಟೋ ಆಗಿರ್ಬೋದು ಮತ್ತು ಈ ರಿಕ್ಷಾ ಪಾಯಿಂಟ್ ಏನ್ ಗೊತ್ತೇನೆ ಛಾಯಾಚಿತ್ರಗಳನ್ನು ಪ್ರದರ್ಶಿಸುತ್ತ ಜೊತೆಗೆ ಏನ್ ಗೊತ್ತೇನ್ರಿ? ಸ್ಥಳೀಯ ಮಾಹಿತಿದಾರರು ಮತ್ತು ಆಸ್ಪತ್ರೆ ಪೊಲೀಸರು ಅದಲ್ವಾ, ಆಸ್ಪತ್ರೆ ಅಥವಾ ಪೊಲೀಸ್ ದಾಖಲೆಗಳು ಪ್ರಮುಖ ಪಾತ್ರ ವಹಿಸ್ತಾವಂತ್ರಿ. ಈ ಉಪಕ್ರಮವು ಸಮುದಾಯದ ಭಾಗವಹಿಸುವಿಕೆ, ನಗರ ಸಾರ್ವಜನಿಕ ಸುರಕ್ಷತೆ ಮತ್ ನೋಡ್ರಿ ಮಕ್ಕಳ ಕೇಂದ್ರೀಕೃತ ಪತ್ತೆ ಹಚ್ಚುವಿಕೆಯನ್ನು ಒತ್ತಿ ಹೇಳತ್ತಂತ ನೋಡ್ರಿ ಅದಲ್ವಾ. ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಈ ಕಾರ್ಯಾಚರಣೆ ಯೋಜನೆ ಕೇಳ್ತಿರ್ತಾರೆ ನೋಡ್ರಿ ಕರೆಂಟ್ ಅಫೇರ್ಸ್ ಅದಲ್ವಾ. ಸರ್ ನಮ್ಗ ಗೊತ್ತಾಗುತ್ತ್ರಿ ಪೊಲೀಸ್ ಬಂದಾಗ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಹುದ್ದೆ ಮುಖ್ಯಸ್ಥರು ಇರ್ತಾರೆ ಗೊತ್ತೇನ್ರಿ? ಡಿಜಿಪಿ. ಯಾವ ಜಿಪಿ? ಡಿಜಿಪಿ. ಹಾಗಿದ್ರೆ ಡಿಜಿಪಿ ಅಂದ್ರೆ ಏನ್ ಗೊತ್ತೇನ್ರಿ? ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅದಲ್ವಾ. ಹಾಗಾದ್ರೆ ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯದ ಪ್ರಸ್ತುತ ಡಿಜಿಪಿ ಯಾರ ಗೊತ್ತೇನ್ರಿ? ಯಾರ್ರಿ? MS ಸಲೀಂ ಅಂತಕ್ಕಂತಾರ ನೋಡ್ರಿ. ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್. ನೆಕ್ಸ್ಟ್ ಕ್ವಶನ್ ಹೋಗಂಬ್ರಿ ಬರೋದಲ್ವಾ. ನೋಡ್ರಿ ರಫ್ತು ಉತ್ತೇಜನ ಮಿಷನ್ ಅಡಿಯಲ್ಲಿ 2 ಉಪಯೋಜನೆಗಳು ಯಾವ್ಯಾವ? ರಫ್ತು ಉತ್ತೇಜನ ಯೋಜನೆ ಅದರಿ. ಆ ಅಡಿದಾಗ ಮತ್ತೆ 2 ಉಪಯೋಜನೆಗಳು ಬಂದು ಅವು ಯಾವುವು ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ. ಯಾವ್ದು ಗೊತ್ತೇನ್ರಿ? ನಿರಯಿತ ಉದಯ ಮತ್ತು ನಿರಯಿತ ವಿಕಾಸ ಅಂತ್ರಿ. ನಂತರ ನಿರಯಿತ ಪ್ರೋತ್ಸಾಹನ ಮತ್ತು ನಿರಯಿತ ದಿಶಾ ಅಂತಕ್ಕಂಥ. ನೆಕ್ಸ್ಟ್ ನಿರಯಿತ ಪ್ರಧಾನ ಮತ್ತು ನಿರಯಿತ ಸಮೃದ್ಧಿ ಅಂತಕ್ಕಂಥ. ನೆಕ್ಸ್ಟ್ ನಿರಯಿತ ಭಾರತ ಮತ್ತು ನಿರಯಿತ ಸಂಪದ ಅಂತಕ್ಕಂಥ. ನೋಡ್ರಿ ಸರಿಯಾದ ಉತ್ತರದ ಗೊತ್ತೇನ್ರಿ? ಬಿ ಆಗಿರ್ತೇನೆ ನೋಡ್ರಿ. ನಿರಯಿತನ್ ಗೊತ್ತೇನ್ರಿ? ಪ್ರೋತ್ಸಾಹನ ಮತ್ತು ನಿರಯಿತನ್ ಗೊತ್ತೇನ್ರಿ? ದಿಶಾ ಅಂತಕ್ಕಂತ ಯೋಜನೆ ಸ್ಕೀಮ್ ಆಗಿರ್ತೈತಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಅದಲ್ವಾ. ಸರ್ ನೋಡ್ರಿ ಎಕ್ಸಾಮ್ದಾಗ ಕ್ವಶನ್ ಕೇಳ್ಬೋದಲ್ವಾ, ಹೀಗಾಗಿ ಇಂಪಾರ್ಟೆಂಟ್ ಆಗಿರ್ತಾನೆ ನೋಡ್ರಿ. ಎಸ್ ನೆಕ್ಸ್ಟ್ ಇದು ನೋಡ್ರಿ ಇದು ಏನ್ ಮಾಸ್ತರ ಅದಲ್ವಾ ಅಂತ ಬಂದಾಗ ಭಾರತ ಸರ್ಕಾರ ಏನ್ ಮಾಡೋದು ಗೊತ್ತೇನು? ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಭಾರತ ಸರ್ಕಾರ ಮಾಡೋದು ಗೊತ್ತೇ ಸ್ಪರ್ಧಾತ್ಮಕತೆ ಅಂತಕ್ಕಂಥ ಬಲಪಡಿಸಲು 2025-26 ಹಣಕಾಸು ವರ್ಷದ ಏನ್ ಗೊತ್ತೇನಿಂದ
ಸರಿ ನೋಡ್ರಿ 2000 ಏನ್ ಗೊತ್ತೇನು 31 ಹಣಕಾಸು ವರ್ಷಕ್ಕೆ ಏನ್ ಗೊತ್ತೇನು ಒಟ್ಟು ಸರಿ 25,060 ಕೋಟಿ ವೆಚ್ಚದಲ್ಲಿ ನೋಡ್ರಿ 25,060 25,060 ಕೋಟಿ ವೆಚ್ಚದಲ್ಲಿ ರಫ್ತು ಉತ್ತೇಜನ ಮಿಷನ್ ಅನ್ನು ಪ್ರಾರಂಭಿಸಿದ ಅಂತ ನೋಡ್ರಿ. ಈ ಮಿಷನ್ ನೋಡ್ರಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಅದಲ್ವಾ ಉದ್ಯಮಗಳು ಎಂಎಸ್ಎಂಇ ಅಂತ ಕರೀತಾರಲ್ರಿ ಮೊದಲ ಬಾರಿಗೆ ರಫ್ತುದಾರರು ಅದಲ್ವಾ ಸರ್ ಕಾರ್ಮಿಕರಾಗಿರ್ಬೋದು ಅದಲ್ವಾ ವಲಯಗಳು ಮಾರುಕಟ್ಟೆ ವೈವಿಧ್ಯಕರಣ ಮತ್ತು ಮೌಲ್ಯವರ್ಧಿತ ರಫ್ತುಗಳ ಮೇಲೆ ಕೇಂದ್ರೀಕರಿಸ್ತಂತಿದೆ ನೋಡ್ರಿ ಸ್ಕೀಮ್ ಅಂತಕ್ಕಂತ ನೋಡ್ರಿ ಅದಲ್ವಾ. ಆಮೇಲೆ ಇದೆ ನೋಡ್ರಿ ವಾಣಿಜ್ಯ ಇಲಾಖೆ ಅದಲ್ವಾ ಗೊತ್ತಿರ್ಲಿ. ಆಮೇಲೆ ಎಂಎಸ್ಎಂಇ ಸಚಿವಾಲಯ ಮತ್ತು ಹಣಕಾಸು ಸಚಿವಾಲಯ ಜಂಟಿಯಾಗಿ ಕಾರ್ಯ ನೋಡ್ರಿ ಯಾವ ಜಂಟಿಯಾಗಿ ಮಾಡ್ತಾವ ಗೊತ್ತಿ ಎಂಎಸ್ಎಂಇ ಮತ್ತೇನ್ ಗೊತ್ತೇನ್ರಿ ನಂದ್ ಯಾವ್ದು ಹೇಳ್ರಿ ಎಂಎಸ್ಎಂಇ ಮತ್ತ ಹಣಕಾಸು ಸಚಿವಾಲಯ ಅಂತಕ್ಕಂತ ನೋಡ್ರಿ ಮಿಷನ್ 2 ಉಪಯೋಜನೆಗಳು ಹೊಂದಿದೆ. ಅದ ನೋಡ್ರಿ ನಿರಯತ ಪ್ರೋತ್ಸಾಹನ್ ಅದಲ್ವಾ ಪ್ರೋತ್ಸಾಹನ್ ಅಂತಕ್ಕಂತ ನೋಡ್ರಿ ಪ್ರೋತ್ಸಾಹನ್ ಮತ್ತ ಇನ್ನೊಂದೇನ್ ಗೊತ್ತಿ ನಿರಯತ ದಿಶಾ ಅಂತಕ್ಕಂತ ನೋಡ್ರಿ ಹಣಕಾಸೇತರ ನೋಡ್ರಿ ಹಣಕಾಸು ಬೆಂಬಲ ಮತ್ತು ಹಣಕಾಸೇತರ ಬೆಂಬಲ ಅದಲ್ವಾ ಅಡಿಯಲ್ಲಿ ರಫ್ತು ಕ್ರೆಡಿಟ್ ವೆಚ್ಚವನ್ನು ಕಡಿಮೆ ಮಾಡಲು ಸಾಗಣೆಗೆ ಪೂರ್ವ ಮತ್ತು ನಂತರದ ರೂಪಾಯಿ ರಫ್ತು ಕ್ರೆಡಿಟ್ ನಲ್ಲಿ ಬಡ್ಡಿ ಸಬ್ಸಿಡಿ ಒದಗಿಸುತ್ತದೆ. ಬಟ್ ಈ ಯೋಜನೆಗಳು ಗೊತ್ತಿರ್ಬೇಕು ಸ್ಕೀಮ್ಗಳು ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಇಂತ ಸರಿ ಯೋಜನೆ ಅಂತ ಬಂದಾಗ ಯೋಜನೆಗಳ ಪಿತಾಮ ಗೊತ್ತಿರ್ಬೇಕು ಯಾರು ಹೇಳ್ರಿ ಸರ್ ಎಂ ವಿಶ್ವೇಶ್ವರ ಅಂತಕ್ಕಂತಾರದಲ್ವಾ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ 5ನೇ ಕ್ವಶನ್ ನೋಡಿ ಕೇಳ್ಬೋದಲ್ವಾ ನೋಡ್ರಿ ಅಯ್ಯನೂರು ಅಮ್ಮನೂರು ನೋಡ್ರಿ ಅಯ್ಯನೂರು ಅಮ್ಮನೂರು ಹಬ್ಬವು ಮುಖ್ಯವಾಗಿ ಯಾವ ಬುಡಕಟ್ಟು ಸಮಾಜದೊಂದಿಗೆ ಸಂಬಂಧ ಹೊಂದಿದೆ ನೋಡ್ರಿ ಇತ್ತೀಚೆಗೆ ಆಚರಣೆ ಮಾಡ್ಯಾರ ಅದಲ್ವಾ. ಈಗ ಕ್ವಶನ್ ಕೇಳ್ತಿರ್ತಾರೆ ಸರ್ ನೋಡ್ರಿ ಎ ಆಪ್ಷನ್ ಐತಿ ತೋಡ ಬುಡಕಟ್ಟು ಜನಾಂಗ, ಬಿ ಐತಿ ಕೋಟ ಐತಿ, ಸಿ ಅದ ನೋಡ್ರಿ ಕುರುಬಂತಿ, ಡಿ ಅದ ನೋಡ್ರಿ ಇರುಳ ಅಂತಕ್ಕಂಥ ಬುಡಕಟ್ಟು ಜನಾಂಗ. ಹಾಗಿದ್ರೆ ಸರಿಯಾದ ಉತ್ತರ ಗೊತ್ತಿರ್ಬೇಕು ಯಾವ್ದು ಗೊತ್ತೇನ್ರಿ ಕೋಟ ಬುಡಕಟ್ಟು ಜನಾಂಗ ಅಂತಕ್ಕಂಥ ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ ಮತ್ತೆ ಸರ್ ತೋಡನೇ ಬೇರೆ ಆಗಿರುತ್ತೆ ನೋಡ್ರಿ ಕೋಟ ಬೇರೆ ಆಗಿರುತ್ತೆ ನೋಡ್ರಲ್ವಾ ಗೊತ್ತಿರ್ಲಿ. ಕೋಟ ಬುಡಕಟ್ಟು ಜನಾಂಗ ನೋಡ್ಲಿ ಕೊಟ್ಟಿದ ನೋಡ್ರಿ ಕೋಟ ಬುಡಕಟ್ಟು ಜನಾಂಗದವು ಅಯ್ಯನೂರು ಅಮ್ಮನೂರ ಹಬ್ಬವನ್ನು ತಮಿಳುನಾಡಿನ ನೀಲಗಿರಿ ಏನ್ ಗೊತ್ತೇನ್ರಿ ಜಿಲ್ಲೆಯ ಕೊಂಡಲಂ ಬಳಿಯ ಸೋಲೂರು ಕೊಕ್ಕಲ ಗ್ರಾಮ ನೋಡ್ರಿ ಸೇಲೂರು ಸೋಲೂರು ಕೊಕ್ಕಲ ಗ್ರಾಮದಲ್ಲಿ ಆಚರಣೆ ಮಾಡ್ಯಾರಂತ ನೋಡ್ರಿ ತಮಿಳ್ನಾಡದಾಗ ಆಚರಣೆ ತಮಿಳ್ನಾಡಿನ ನೀಲಗಿರಿ ಜಿಲ್ಲೆ ಅಂತ ಬರ್ತಂತ ನೋಡ್ರಿ ಅಲ್ಲಿ ಕಮಂಡಮ್ ಅದಲ್ವಾ ಬಳಿಯ ಸೋಲೂರು ಕೊಕ್ಕಲ ಗ್ರಾಮದಲ್ಲಿ ಆಚರಿಸ್ತಾರಂತ್ರಿ ಅದಲ್ವಾ. ನೋಡ್ರಿ ಕೋಟ ಬುಡಕಟ್ಟು ಜನಾಂಗವನ್ನು ತಮಿಳುನಾಡಿನಲ್ಲಿ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಅದಲ್ವಾ PVTG ಎಂದೇನ್ ಗೊತ್ತೇನೋ ಈ ಕೆಲಸ ಅಂತ ನೋಡ್ರಿ ಬಹಳ ದುರ್ಬಲವಾದ ಬುಡಕಟ್ಟು ಜನಾಂಗ ಅಂತ ನೋಡ್ರಿ. ಈ ಹಬ್ಬವು ಏನ್ ಗೊತ್ತೇನ್ರಿ ಸಮುದಾಯದ ಜೀವಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸ್ತಂತ ನೋಡ್ರಿ. ಆಮೇಲೆ ಸಾಂಪ್ರದಾಯಿಕ ಏನ್ ಗೊತ್ತೇನ್ರಿ ವಾರ್ಷಿಕ ಅಥವಾ ಆವರ್ತಕ ಕಾರ್ಯಕ್ರಮವಾಗಿದೆ. ಅಯ್ಯನೂರು ಅಮ್ಮನ ಅವರನ್ನು ಕೇಂದ್ರ ಗ್ರಾಮ ಮತ್ತು ರಕ್ಷಕ ದೇವತೆಯಾಗಿ ಪೂಜಿಸಲಾಗುತ್ತದೆ ನೋಡ್ರಿ. ಇವಾಗ ಅಯ್ಯನೂರು ಅಮ್ಮನೂರು ಅಂತಕ್ಕಂಥವ್ರ ಗೊತ್ತೇನ್ರಿ ಈಗ ಏನ್ ಸೋಲೂರು ಕೊಕ್ಕೆಲ್ ಗ್ರಾಮದ ನೋಡ್ರಿ ಆ ಗ್ರಾಮದ ರಕ್ಷಕ ದೇವತೆ ಅಂತ ಕರೀತಾರಂತ ನೋಡ್ರಿ ಅದಲ್ವಾ. ಈಗ ವಿಶಿಷ್ಟ ಗಡಿಗಳೊಂದಿಗೆ ಸಾಂಪ್ರದಾಯಿಕ ಮತ್ತು ನೋಡ್ರಿ ಬಿಳಿ ಉಡುಪಿನಲ್ಲಿ ಧಾರ್ಮಿಕ ನೃತ್ಯಗಳು ಮಾಡ್ತಾರಂತ ನೋಡ್ರಿ ಡ್ಯಾನ್ಸ್ ಮಾಡ್ತಾರೆ ಅದಲ್ವಾ. ಪ್ರದರ್ಶಿಸುವ ಮೂಲಕ ಮಹಿಳೆಯರು ಪ್ರಮುಖ ಪಾತ್ರ ವಹಿಸ್ತಾರಂತ್ರಿ ಹಬ್ಬದಾಗ. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ ಇದೇ ನೋಡ್ರಿ ತಮಿಳುನಾಡಿನ ಗೊತ್ತೇನ್ ನೀಲಗಿರಿ ಬೆಟ್ಟ ಅದಲ್ವಾ ಈ ನೀಲಗಿರಿ ಬೆಟ್ಟದ ಗೊತ್ತೇನ್ ನನ್ ಬುಡಕಟ್ಟು ಜನಾಂಗ ಬರ್ತಾವ ಅವ್ರನ್ನ ತೋಡ ಬುಡಕಟ್ಟು ಜನಾಂಗ ಅದಲ್ವಾ. ಇನ್ ನೋಡ್ರಿ ಪ್ರಮುಖವಾಗಿ ಬುಡಕಟ್ಟು ಜನಾಂಗ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ ತೋಡನೋ ಅದ ಮತ್ ಬುಡಕಟ್ಟು ಜನಾಂಗ ಕೋಟ ಮತ್ ನೋಡ್ರಿ ಇವಾಗ ನಮ್ ಭಾರತ ದೇಶದಲ್ಲಿ ನೋಡ್ರಿ ಏಕೈಕ ನೋಡ್ರಿ ಸರಿ ಗೊತ್ತೇನ್ ಹೈನುಗಾರಿಕೆ ಮಾಡೋ ಬುಡಕಟ್ಟು ಜನಾಂಗ ಅದು ಗೊತ್ತೇನ್ ತೋಡ ಬುಡಕಟ್ಟು ಜನಾಂಗ ರೀ. ಇವ್ರು ಎಮ್ಮೆ ಅಂತಕ್ಕಂಥ ಸಾಕಣೆ ಮಾಡ್ತಾರ ನೋಡ್ರಿ ಎಮ್ಮಿಂದ ಏನ್ ಗೊತ್ತೇನ ಹೈನುಗಾರಿಕೆ ಅಂತಕ್ಕಂಥ ಮಾಡ್ತಾರ ಅಂತ ನೋಡ್ರಿ ಅದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ನೆಕ್ಸ್ಟ್ ಕ್ವಶನ್ ಬರೋದಲ್ವಾ 6ನೇ ಕ್ವಶನ್ ನೋಡ್ರಿ ಭಾರತದಲ್ಲಿ 8ನೇ ರಾಜ್ಯ ವೇತನ ಆಯೋಗವನ್ನು ರಚಿಸಿದ ಮೊದಲ ರಾಜ್ಯ ಯಾವುದು ನೋಡ್ರಿ ಭಾರತ ದೇಶದಲ್ಲಿ 8ನೇ ರಾಜ್ಯ ವೇತನ ಆಯೋಗವನ್ನು ರಚಿಸಿದ ಮೊದಲ ರಾಜ್ಯ ಯಾವ್ದಾಗಿರ್ಬೋದು. ಸೊ ಸರಿಯಾದ ಉತ್ತರ ನೋಡಮಂತ ಇಲ್ಲಿ ಆಪ್ಷನ್ ಕೊಟ್ರಿ ನೋಡ್ರಿ ಎ ಬಿಹಾರ, ಬಿ ಅಸ್ಸಾಂ, ಸಿ ಒಡಿಸ್ಸಾ, ಡಿ ಏನ್ ಗೊತ್ತೇನ್ರಿ ಜಾರ್ಖಂಡ್ ಅಂತಕ್ಕಂಥದ್ದು. ಇದ್ರಾಗ ನೋಡ್ರಿ ಸರಿಯಾದ ಉತ್ತರ ಗೊತ್ತಿರ್ಬೇಕು ಯಾವ್ದು ಗೊತ್ತೇನ್ರಿ ಅಸ್ಸಾಂ ರಾಜ್ಯ. ಯಾವ ರಾಜ್ಯ ಗೊತ್ತೇನ್ರಿ ಅಸ್ಸಾಂ ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ. ಹಾಗಾದ್ರೆ ಏನ್ ಮಾಡ್ತಾರ ನೋಡ್ರಿ 7ನೇ ವೇತನ ಆಯೋಗವು ಅದಲ್ವಾ ಸರ್ ಜನವರಿ 2000 ಗೊತ್ತೇನ್ರಿ 26ರಂದು ಕೊನೆಗೊಳ್ಳುವ ಸರ್ ಮೊದಲೇನ್ ಗೊತ್ತೇನ್ರಿ ಅಸ್ಸಾಂ ತನ್ನ 8ನೇ ರಾಜ್ಯ ವೇತನ ಏನ್ ಗೊತ್ತೇನ್ರಿ ಪ್ರಮುಖವಾಗಿ 8ನೇ ರಾಜ್ಯ ವೇತನ ಗೊತ್ತೇನ್ರಿ ಆಯೋಗವನ್ನು ರಚಿಸಿದ ಮೊದಲ ಭಾರತೀಯ ರಾಜ್ಯವಾಯಿತು
ಅಂದ್ರ ಸರಿ 8ನೇ ಆಯೋಗ ಜಾರಿಗೆ ಬಂದೈತಲ್ವಾ, ಅಂದ್ರ 8ನೇ ಆಯೋಗವನ್ನು ವೇತನ ಆಯೋಗವನ್ನು ಜಾರಿಗೆ ಮಾಡಿಕೊಂಡ ಭಾರತದ ಮೊಟ್ಟ ಮೊದಲ ರಾಜ್ಯ ಅಸ್ಸಾಂ ರಾಜ್ಯ ಅದಲ್ವಾ. ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ ಈ ನಿರ್ಧಾರವನ್ನು ನೋಡ್ರಿ ಯಾರು ಗೊತ್ತೇನ್ರಿ, ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಯಾರು ಹಿಮಂತ್ ಬಿಸ್ವಾ ಶರ್ಮಾ ಅವ್ರು ಪ್ರಕಟಿಸಿರೋದ್ ನೋಡ್ರಿ ಅದಲ್ವಾ. ಸರ್ ಮಾಜಿ ಮುಖ್ಯ ಕಾರ್ಯದರ್ಶಿ ಸುಭಾಷ್ ದಾಸ್ ಅವರನ್ನು ಹೊಸ ವೇತನ ಆಯೋಗದ ಮುಖ್ಯಸ್ಥರ ನೇಮಕ ಮಾಡಿದಾರಂತ್ರಿ. ನೆಕ್ಸ್ಟ್ ಕೇಂದ್ರ ಸರ್ಕಾರದ 8ನೇ ಕೇಂದ್ರ ವೇತನ ಆಯೋಗವು ಕೆಲಸ ಪ್ರಾರಂಭಿಸುವ ಮೊದಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ನೋಡಿ 8ನೇ ವೇತನ ಆಯೋಗವು ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯೆಗಳು ಮತ್ತು ಪಿಂಚಣಿಗಳು ಪರಿಷ್ಕರಿಸುತ್ತವೆ. ವೇತನ ಪರಿಷ್ಕರಣೆ ಪ್ರಕ್ರಿಯೆಯನ್ನು ವೇಗಗೊಳಿಸುವ ಅಸ್ಸಾಂನ ಉದ್ದೇಶವನ್ನು ಆರಂಭಿಕ ಸಂವಿಧಾನ ತೋರಿಸುತ್ತದೆ. ರಾಜ್ಯ ನೌಕರರು ಮತ್ತು ಪಿಂಚಣಿದಾರರ ಭವಿಷ್ಯದ ವೇತನ ಮತ್ತು ಪಿಂಚಣಿ ಪ್ರಯೋಜನಗಳನ್ನು ಕುರಿತು ತ್ವರಿತ ಸ್ಪಷ್ಟತೆಯನ್ನು ಪಡೆಯಬಹುದು ಅಂತ ಹೇಳ್ತಾರೆ ನೋಡ್ರಿ. ಇವಾಗ ಈ ಯೋಜನೆ ಬಗ್ಗೆ ಕೊಟ್ಟಿದ್ದಾರೆ ಅದಲ್ವಾ, ಅದು ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ. ಅದು PDF ಕೂಡ ನಮ್ ಟೆಲಿಗ್ರಾಮ್ ದಾಗ ಹಾಕಿರ್ತೀನಿ ಅದಲ್ವಾ, ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ. ಮಾಸ್ಟರ್ ರಾಹುಲ್ ಸಿರಿಕಲ್ ಟೆಲಿಗ್ರಾಮ್ ಅದಲ್ರಿ, ಟೆಲಿಗ್ರಾಮ್ ಚಾನಲ್ ಕೂಡ ಹಾಕಿರ್ತೀನಿ PDF ನೋಡ್ರಿ. ಆಮೇಲೆ ಪ್ರಮುಖವಾಗಿ ಗೊತ್ತಿರ್ಬೇಕಂತ ಗೊತ್ತೇನ್ರಿ, ಇವಾಗ ಯಾವ ರಾಜ್ಯ ಕರೆಂಟ್ ಅಫೇರ್ಸ್ ಇರುತ್ತೆ ನೋಡ್ರಿ, ಆ ರಾಜ್ಯದ ಬಗ್ಗೆ ಕೂಡ ಕ್ವಶನ್ ಕೇಳ್ತಿರ್ತಾರೆ ಅದಲ್ವಾ. ಹೀಗಾಗಿ ಗೊತ್ತಿರ್ಬೇಕಿಲ್ಲ ನೋಡ್ರಿ. ಮೊದಲು ಬಿಹಾರ್ ಗೊತ್ತಿರ್, ಬಿಹಾರ ರಾಜ್ಯದ ಯಾವ್ದು ಹೇಳ್ರಿ, ಪಾಟ್ನಾ ಅಂತಕ್ಕಂಥದ್ದು. ಸದ್ಯ ಗೊತ್ತಿರುವ ನಮ್ಮ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಏನ್ ಗೊತ್ತೇನ್ರಿ, ನಮ್ಮ ಭಾರತ ದೇಶದ 28 ರಾಜ್ಯಗಳು ಗೊತ್ತಿರ್ಬೇಕ್ರಿ, ಆ ರಾಜ್ಯದ ರಾಜಧಾನಿ ಗೊತ್ತಿರ್ಬೇಕು ಅದಲ್ವಾ. ಆಮೇಲೆ ಮುಖ್ಯಮಂತ್ರಿ ಗೊತ್ತಿರ್ಬೇಕು ಅದಲ್ವಾ, ರಾಜ್ಯಪಾಲರು ಗೊತ್ತಿರ್ಬೇಕ್ರಿ ಅದಲ್ವಾ. ನೋಡ್ರಿ ಬಿಹಾರದ ರಾಜಧಾನಿ ಪಾಟ್ನಾ ಗೊತ್ತಿರ್ಲಿ, ಅಸ್ಸಾಂ ರಾಜ್ಯದ ರಾಜಧಾನಿ ದೀಸ್ಪುರ, ಒಡಿಶಾ ರಾಜಧಾನಿ ಭುವನೇಶ್ವರ, ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿ ಅಂತಕ್ಕಂಥದ್ರಿ ಅದಲ್ವಾ. ನಮ್ಗೆ ಸ್ವಲ್ಪ ಅಸ್ಸಾಂ ಬಗ್ಗೆ ತಿಳ್ಕೊಬೇಕದಲ್ವಾ, ಗೊತ್ತಿರ್ಲಿ. ನಮ್ ಭಾರತ ದೇಶದ ನೋಡ್ರಿ, ನಮ್ಮ ಭಾರತ ದೇಶದಲ್ಲಿ ಏನ್ ಗೊತ್ತೇನ್ರಿ, ಅತಿ ಹೆಚ್ಚು ಚಹಾ ಬೆಳೆಯುವ ರಾಜ್ಯ ಅಂತ ಗೊತ್ತೇನ್ರಿ, ಅಸ್ಸಾಂ ರಾಜ್ಯ ಸ್ನೇಹಿತರೆ. ನೋಡ್ರಿ ನಮ್ಮ ಭಾರತ ದೇಶದ ಏನ್ ಗೊತ್ತೇನ್ರಿ, ಅತಿ ಹೆಚ್ಚು ಸರ್ ನೋಡ್ರಿ ಚಹಾ ಅಂತಕ್ಕಂಥ ಬೆಳೆಯುವ ರಾಜ್ಯ ಯಾವ್ದು ಗೊತ್ತೇನ್ರಿ, ಅಸ್ಸಾಂ ರಾಜ್ಯ. ಮತ್ ಪ್ರಮುಖವನ್ ಗೊತ್ತೇನ್ರಿ GST ಮಸೂದೆ, ಯಾವ ಮಸೂದೆ ಗೊತ್ತೇನ್ರಿ ಸರ್, ನೋಡ್ರಿ GST ಅನ್ ಗೊತ್ತೇನ್ರಿ, ಮಸೂದೆಗೆ ಅಂಗೀಕಾರ ನೀಡಿದ ಭಾರತದ ಮೊಟ್ಟ ಮೊದಲ ರಾಜ್ಯ ಅಸ್ಸಾಂ ರಾಜ್ಯ ರೀ. GST ಅಂತ ಗೊತ್ತ ಅನ್ಕೋತೀನಿ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿ ಸರ್. ಇಂತ GST ಆಮೇಲೆ ಪ್ರಮುಖವಾಗಿ ಈ ಅಸ್ಸಾಂ ಅಂತ ಬಂದಾಗ ಇಲ್ಲಿ ರಾಷ್ಟ್ರದಿನ ಬರ್ತಾವ್ರಿ, ಆ ರಾಷ್ಟ್ರದಿನ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾವ್ರಿ. ಕಾಜಿರಂಗ ಆಗಿರ್ಬೋದ್ರಿ ಅದಲ್ವಾ, ಮಾನಸ ರಾಷ್ಟ್ರ ದಿನ ಆಗಿರ್ಬೋದು ಅದಲ್ವಾ. ಕೇಳ್ತಿರ್ತಾರ ನೋಡ್ರಿ ಅಸ್ಸಾಂ ಬಗ್ಗೆ ನೋಡಮಂತ ಅದಲ್ವಾ. ಇರ್ಲಿ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. 7ನೇ ಕ್ವಶನ್ ನೋಡ್ರಿ. ಇತ್ತೀಚೆಗೆ ನೋಡ್ರಿ ಸುದ್ದಿಗಳಲ್ಲಿ ಕಂಡು ಬರುವ ಸೆಟಾಸಿಯನ್ ಮಾರ್ಬಿಲ್ ವೈರಸ್ ನೋಡ್ರಿ ಕೇಳ್ತಿರ್ತಾರ ನೋಡ್ರಿ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುವ ಸೆಟಾಸಿಯನ್ ಮಾರ್ಬಿಲ್ಲಿ ವೈರಸ್ ನೋಡ್ರಿ ಪ್ರಾಥಮಿಕವಾಗಿ ಯಾವ ಜಾತಿಯ ಮೇಲೆ ಪರಿಣಾಮ ಬೀಳುತ್ತೆ ಕ್ವಶನ್ ಕೇರ್ ನೋಡ್ರಿ. ಏದು ಸಮುದ್ರ ಸಸ್ತನಿಗಳು, ಬಿ ಉಭಯಚರಗಳು, ಸಿ ಪಕ್ಷಿಗಳು, ಡಿ ಏನ್ ಗೊತ್ತೇನ್ ಮೇಲ್ಮೆಗಳು ಯಾವ್ದು ಅಲ್ಲ. ಅಂದ್ರೆ ಎದ್ರ ಮ್ಯಾಗ ಏನ್ ಗೊತ್ತೇನ್ರಿ, ಹಾನಿ ಆಗ್ತದ ಕ್ವಶನ್ ಕೇರ್ ನೋಡ್ರಿ. ಎದ್ರ ಮ್ಯಾಗ ಹಾನಿ ಆಗುತ್ತಂದ್ ಕ್ವಶನ್ ಕೇರ್ ಅಂತ ಅದಲ್ವಾ. ನೋಡ್ರಿ ಇದಾಗ ಸರಿಯಾದ ಉತ್ತರ ಆಗುತ್ತೆ ಯಾವಾಗ ಸ್ನೇಹಿತರೆ, ಸಮುದ್ರ ಸಸ್ತನಿಗಳು. ಯಾವ ಸಸ್ತನಿಗಳು? ಸಮುದ್ರ ಸಸ್ತನಿಗಳು. ಈ ಸಮುದ್ರ ಸಸ್ತನಿಗಳು ಅಂದ್ರೆ ಯಾವ್ಯಾವ ಗೊತ್ತೇನೆ, ತಿಮಿಂಗಲ್ ಆಗಿರ್ಬೋದ್ರಿ ಅದಲ್ವಾ, ಆಮೇಲೆ ಪ್ರಮುಖ ಡಾಲ್ಫಿನ್ಗಳಾಗಿರ್ಬೋದು ಅದಲ್ವಾ. ಇಲ್ಲಿ ನೋಡ್ರಿ ಆರ್ಕಿಟ್ ನೋಡ್ರಿ, ಆರ್ಕಿಟ್ ನಲ್ಲಿ ಇಲ್ಲಿರುವ ತಿಮಿಂಗಲ್ಗಳನ್ನು ಅಪಾಯಕಾರಿ ಸೆಟಾಸಿಯನ್ನ ಮಾರ್ಬಿಲ್ಲೆ ವೈರಸ್ ಏನ್ ಗೊತ್ತೇನ್ರಿ ಅನ್ನು ಪತ್ತೆ ಹಚ್ಚಲು ಏನ್ ಗೊತ್ತೇನ್ ವಿಜ್ಞಾನಿಗಳು ಇತ್ತೀಚೆಗೆ ಡ್ರೋನ್ ಬಳಸಿದರು. ಸೆಟಾಸಿಯನ್ ಮಾರ್ಬಿಲ್ಲೆ ವೈರಸ್ ಸಮುದ್ರದ ಸಸ್ಯಗಳ ಮೇಲೆ ಏನ್ ಗೊತ್ತೇನ್ರಿ ಪ್ರಮುಖ ಏನ್ ಗೊತ್ತೇನ್ರಿ ಸರ್ ವಿಶೇಷವಾಗಿ ಪರಿಣಾಮ ಬೀಳುತ್ತಂತ ನೋಡ್ರಿ. ವಿಶೇಷ ತಿಮಿಂಗಲ್ ನೋಡಿದ್ರ ಪ್ರಮುಖವಾಗಿ ನೋಡ್ರಿ ತಿಮಿಂಗಲ್ ನೋಡ್ರಿ ಇಲ್ರಿ ಸೇಮ್ ಹೆಂಗಿರುತ್ತೆ ಗೊತ್ತೇನ್, ತಿಮಿಂಗಲ್ ಇದ್ದಂಗೆ ಇರುತ್ತೆ ನೋಡ್ರಿ ಅದಲ್ವಾ. ತಿಮಿಂಗಲ್ಗ ಆಮೇಲೆ ಡಾಲ್ಫಿನ್ಗಳಿಗ ಸಮಸ್ಯೆ ಆಗ್ತಂತ ನೋಡ್ರಿ ಅದಲ್ವಾ. ಆಮೇಲೆ ನೋಡ್ರಿ ಕೇಳ್ತಿರ್ತಾರೆ ಎಕ್ಸಾಮ್ ದಾಗ ಅದಲ್ವಾ. ಡಾಲ್ಫಿನ್ ಪ್ರೋಸೆಸ್ ಸೆಟಾಸಿಯನ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರ್ರಿ ನೋಡ್ರಿ. ಇದು CEMV ಪ್ರಪಂಚದ ಗೊತ್ತೇನ್ ವಿಶೇಷವಾಗಿ ಅದಲ್ವಾ. ಉತ್ತರ ಅಟ್ಲಾಂಟಿಕ್ ಮತ್ತೇನ್ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಉತ್ತರ ಅಟ್ಲಾಂಟಿಕ್ ಆಗಿರ್ಬೋದು ಅದಲ್ವಾ. ನೆಕ್ಸ್ಟ್ ನೋಡಿ ಮೆಡಿಟೇರಿಯನ್ ನೋಡ್ರಿ ಏಕಾಏಕಿ ಹರಡುವಿಕೆ ಕಾರಣವಾಗಿದೆ ಅಂತ ನೋಡ್ರಿ. ಮೆಡಿಟೇರಿಯನ್ ದಾಗ್ರಿ ಪಶ್ಚಿಮ ಏಷ್ಯಾದಾಗ ಅದಲ್ವಾ, ಅಲ್ಲಿ ಏಕಾಏಕಿ ಸ್ಟಾರ್ಟ್ ಆಗಿದೆ ಅಂತ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಆಮೇಲೆ ಇದ್ರದ್ದು ಏನ್ ಗೊತ್ತೇನ್ರಿ, ಉಸಿರಾಟದ ಮಾರ್ಗಗಳು ಮತ್ತು ನೇರ ಸಂಪರ್ಕದ ಮೂಲಕ ಪ್ರಸರಣ ಸಂಭವಿಸ್ತಂತ ನೋಡ್ರಿ. ಕಣ್ಣು ಮತ್ತೇನ್ ಗೊತ್ತೇನ್ ಉಸಿರಾಟದ ಸ್ರವಿಸುವಿಕೆ, ಮೂತ್ರ, ಮಲ ಮತ್ತು ಕೊಳಕಾದ ಏನ್ ಗೊತ್ತೇನ್ರಿ ಚರ್ಮದ ಮೂಲಕ ವೈರಸ್ ಹೋಗುತ್ತಂತ ನೋಡ್ರಿ. ಇದು ವೈರಸ್ ಉಸಿರಾಟ ಮತ್ತು ನರವೈಜ್ಞಾನಿಕ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರುತ್ತಂತ ನೋಡ್ರಿ. ಇದು ಸಮುದ್ರ ಸಸ್ತನಿಗಳ ಸಾಮೂಹಿಕ ಎಳೆತ ಯಾವ್ದಲ್ವಾ ಮತ್ತೇನ್ ಗೊತ್ತೇನ್ ಸಾವಿಗೆ ಕಾರಣ ಆಗ್ತಂತ ನೋಡ್ರಿ ಅದಲ್ವಾ. ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಈ ರೋಗದ ಸಂಬಂಧಪಟ್ಟ ಸಮುದ್ರ ಸಸ್ತನಿಗಳಿರಿ, ಸಮುದ್ರ ಸಸ್ತನಿಗಳಿಗೆ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ ದಾಗ. ನೆಕ್ಸ್ಟ್ ಕ್ವಶನ್ ಹೋಗಮಂತ. ಯಾವ್ದಾರಿ ಕ್ವಶನ್ ಡಿಸೈನ್ ಲಿಂಕ್ ಏನ ಕೊಟ್ಟಿದಾರ ನೋಡ್ರದಲ್ವಾ. ನೋಡ್ರಿ ಡಿಸೈನ್ ಲಿಂಕ್ ಅಂತಕ್ಕಂತ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ ದಾಗ. ಯಾವ ಲಿಂಕ್ ಗೊತ್ತೇನ್ರಿ
ಡಿಸೈನ್ ಲಿಂಕ್ ಅಂತಕ್ಕಂಥ ಗೊತ್ತಿರ್ಲಿ ಕೇಳ್ತಿರ್ತಾರ ಎಕ್ಸಾಮ್ದಾಗ. ಯಾವ ಲಿಂಕ್ ರೀ? ಡಿಸೈನ್ ಲಿಂಕ್ ಅದಲ್ವಾ? ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಡಿಸೈನ್ ಲಿಂಕ್ ಅಂತಕ್ಕಂಥ ನೋಡ್ರಿ. ಯಾವ ಲಿಂಕ್ ರೀ? ಡಿಸೈನ್ ಲಿಂಕ್ ಅದಲ್ವಾ? ನೋಡ್ರಿ ಡಿಸೈನ್ ಲಿಂಕ್ ಅದಲ್ವಾ? ಇನ್ಸೆಂಟಿವ್ ಯಾವ್ದು ಗೊತ್ತೇನು? ಇನ್ಸೆಂಟಿವ್ ಯೋಜನೆಯನ್ನು ಯಾವ ಸಚಿವಾಲಯ ಗೊತ್ತೇನ್ರಿ ಜಾರಿಗೆ ಕ್ವಶನ್ ಕೇರ್ ನೋಡ್ರಿ. ಈ ಡಿಸೈನ್ ಲಿಂಕ್ ಅಂತಕ್ಕಂಥ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು. ಏನ್ ಕೊಟ್ಟಿದಾರ? ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಕೊಟ್ಟಿದಾರಿ. ಸರಿ, ಬಿ ಕೊಟ್ಟಿದಾರ ಭಾರಿ ಕೈಗಾರಿಕಾ ಸಚಿವಾಲಯ. ಸಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಡಿ ನೋಡ್ರಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಸರಿಯಾದ ಉತ್ತರ ನೋಡ್ರಿ ಇದಾಗಿರ್ತೈತಿ. ಗೊತ್ತಿರ್ಲಿಕ್ಕೆ ಕೇಳ್ಬೋದು ಎಕ್ಸಾಮ್ದಾಗ ಅದಲ್ವಾ? ನೋಡ್ರಿ ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್ ಅದಲ್ವಾ ಯೋಜನೆ ಜಾಗತಿಕ ಸೆಮಿ ಕಂಡಕ್ಟರ್ ಮೌಲ್ಯಮಾಪನ ಗೊತ್ತೇನೆ ಸರಪಳಿಯಲ್ಲಿ ಹೆಚ್ಚಿನ ಗೊತ್ತೇನೆ ಮೌಲ್ಯದ ಚಿಪ್ ವಿನ್ಯಾಸದಲ್ಲಿ ಭಾರತದ ಸ್ಥಾನಮಾನವನ್ನು ಬಲಪಡಿಸಲು ಇದೇನ್ ಗೊತ್ತೇನು ಬಲವಾದ ಕಾಲ್ಪನಿಕವಲ್ಲದ ಸೆಮಿ ಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಭಾರತದ ಗುರಿಯನ್ನು ಬೆಂಬಲಿಸ್ತಂತ್ರಿ. ಈ ಯೋಜನೆ ಏನ್ ಗೊತ್ತೇನ್ರಿ? ಸೆಮಿಕಾನ್ ಅದಲ್ವಾ ಇಂಡಿಯಾ ಕಾರ್ಯಕ್ರಮದಲ್ಲಿ ಅಡಿಯಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಜಾರಿಗೊಳಿಸಿದ ಕ್ವಶನ್ ಕೇರ್ ನೋಡ್ರಿ. ಜಾರಿಗೊಳಿಸ್ತಾರಂತ ನೋಡ್ರಿ, ಕ್ವಶನ್ ಕೇಳ್ಬೋದ್ರ ಬಗ್ಗೆ. ಇದನ್ನ ನೋಡ್ರಿ ಆಮದು ಅವಲಂಬನೆ ಕಡಿಮೆ ಮಾಡುವುದು ಮತ್ತೇನ್ ಗೊತ್ತೇನು ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುವುದು ಮತ್ತು ದೇಶೀಯ ಮೌಲ್ಯ ಸೇರ್ಪಡೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಸ್ಟಾರ್ಟ್ಅಪ್ ಗಳು ಮತ್ತು ಸೂಕ್ಷ್ಮ ಮತ್ತು ಸಣ್ಣ ಮಧ್ಯಮ ಉದ್ಯಮಗಳನ್ನು ಗೊತ್ತೇನ್ರಿ ಆರ್ಥಿಕ ಪ್ರೋತ್ಸಾಹ ಮತ್ತು ವಿನ್ಯಾಸ ಮೂಲಸೌಕರ್ಯ ಬಲಪಡಿಸ್ತಂತ ನೋಡ್ರಿ. ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಸ್ಕೀಮ್ಗಳು ಅದಲ್ವಾ? ಗೊತ್ತಿರ್ಲಿ ಅದಲ್ವಾ? ನೆಕ್ಸ್ಟ್ ನೋಡ್ರಿ 9ನೇ ಕ್ವಶನ್ ಯಾವ್ದಾರಿ? 9ನೇ ಕ್ವಶನ್ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರೆ. 9ನೇ ಕ್ವಶನ್ ಯಾವ್ದಾರಿ ಅದಲ್ವಾ? ಪ್ರಮುಖವಾಗಿ ಗೊತ್ತಿರ್ಲಿ. ಭಾರತೀಯ ಕರಾವಳಿ ರಕ್ಷಣಾ ಹಡಗು ಅದಲ್ವಾ? ಹಡಗು ICGS ಸಮುದ್ರ ಏನ್ ಗೊತ್ತೇನ್ರಿ ಸಮುದ್ರ ಪ್ರತಾಪವನ್ನು ಅದಲ್ವಾ ಯಾವ ರಾಜ್ಯದಲ್ಲಿ ನಿಯೋಜಿಸಿದ ಕ್ವಶನ್ ಕೇರ್ ನೋಡ್ರಿ. ಏನ್ ಕೊಟ್ಟಿದಾರ? ಕೇರಳ. ಬಿ ಏನ್ ಗೊತ್ತೇನ್ರಿ ಗೋವಾ. ಸಿ ಮಹಾರಾಷ್ಟ್ರ. ಡಿ ತಮಿಳುನಾಡು. ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ನಮ್ಮ ಪ್ರೀತಿಯ ಕನಸಿನ ರಾಜ್ಯ ಯಾವ ರಾಜ್ಯ ಹೇಳ್ರಿ? ಗೋವಾ ರಾಜ್ಯ ಅಂತಕ್ಕಂಥ ಹೇಳ್ರಿ ಗೋವಾ ರಾಜ್ಯ ಅದಲ್ವಾ? ಸರಿಯಾದ ಉತ್ತರ ಗೊತ್ತಿರ್ಬೇಕು. ಗೋವಾ ಅಂತಕ್ಕಂಥದ್ದು ಗೊತ್ತಿರ್ಲಿ ಗೋವಾ ಅದಲ್ವಾ? ನೋಡ್ರಿ ನೆಕ್ಸ್ಟ್ ಬಂದಾಗ ಸೀದು ಮಹಾರಾಷ್ಟ್ರ ಕೊಟ್ಟಿದಾರ ತಮಿಳ್ನಾಡು. ಬಟ್ ಇಲ್ಲಿ ನಾವು ಸರಿಯಾದ ಉತ್ತರ ಯಾವ್ದು ಗೊತ್ತೇನು? ಗೋವಾ ಅಂತಕ್ಕಂಥದ್ದು. ಸರಿ, ಏನ್ ಸ್ಪೆಷಲ್ ನೋಡ್ರಿ ಗೋವಾ ಏನ್ ಗೊತ್ತೇನ್ರಿ? ಗೋವಾ ಸಿರ್ಪೈಡ್ ಅದಲ್ವಾ? ಸರ್ ಲಿಮಿಟೆಡ್ ಏನ್ ಗೊತ್ತೇನ್ ನಿರ್ಮಿಸಿದ ಭಾರತದ ಮೊದಲ ಸ್ಥಳೀಯವಾಗಿ ಏನ್ ಗೊತ್ತೇನ್ ವಿನ್ಯಾಸಗೊಳಿಸಿದ ಸರ್ ನೋಡ್ರಿ ಮಾಲಿನ್ಯ ಏನ್ ಗೊತ್ತೇನ್ ನಿಯಂತ್ರಣ ಹಡಗು ಅದಲ್ವಾ? ಸಮುದ್ರ ಪ್ರತಾಪ ನೋಡ್ರಿ ಇದು ಗೊತ್ತಿರ್ಬೇಕು ಸರ್. ಭಾರತದ ಮೊದಲ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಏನ್ ಗೊತ್ತೇನ್ರಿ ಮಾಲಿನ್ಯ ಸರ್ ನಿಯಂತ್ರಣ ಹಡಗು ಯಾವ್ದಾಗ ಗೊತ್ತೇನ್ರಿ ಸರ್? ICGS ಸಮುದ್ರ ಪ್ರತಾಪ. ಸರ್ ನೋಡ್ರಿ ಇದು ಏನ್ ಗೊತ್ತೇನ್ರಿ ರಕ್ಷಣಾ ಮಂತ್ರಿ ಯಾರಪ್ಪ ಬಂದಾಗ ನಮ್ಮ ರಾಜನಾಥ್ ಸಿಂಗ್ ಅವ್ರ ಏನ್ ಮಾಡ್ತಾರ ಗೊತ್ತೇನ್ರಿ ಜನವರಿ 5, 2020 ಮಾಡ್ತಾರ ಗೊತ್ತೇನ್ ನಿಮ್ಮ ಪ್ರೀತಿಯ ಕನಸಿನ ರಾಜ್ಯ ಗೋವಾ ರಾಜ್ಯದ ನಿಯೋಜಿಸ್ತಾರಂತ ನೋಡ್ರಿ. ಈ ಹಡಗು ಏನ್ ಗೊತ್ತೇನ್ರಿ ಭಾರತೀಯ ಕೋಸ್ಟ್ ಗಾರ್ಡ್. ಯಾವ ಕೋಸ್ಟ್ ಗಾರ್ಡ್ ಗೊತ್ತೇನ್ರಿ? ಇಂಡಿಯನ್ ಕೋಸ್ಟ್ ಗಾರ್ಡ್ ಅಥವಾ ಭಾರತೀಯ ಕೋಸ್ಟ್ ಗಾರ್ಡ್ ನ ಫ್ಲೀಟ್ ನಲ್ಲಿ ಅತಿ ದೊಡ್ಡದಾಗಿದೆ. ನಮ್ಮ ಭಾರತೀಯ ಕೋಸ್ಟ್ ಗಾರ್ಡ್ ದಾಗ ಅತಿ ದೊಡ್ಡದ ಅಂತ ನೋಡ್ರಿ. 60% ಗಿಂತ ಹೆಚ್ಚು ಏನ್ ಗೊತ್ತ ಸ್ಥಳೀಯ ವಿಷಯವನ್ನು ಹೊಂದಿದ್ರಿ. 90% ಗಿಂತ ಹೆಚ್ಚಿಸಲು ಯೋಜನೆ ಮಾಡಲ್ತಾರಂತ್ರಿ. ಇದು ಮಾಲಿನ್ಯ ನಿಯಂತ್ರಣ ಮಾಡ್ತಂತ್ರಿ. ಆಮೇಲೆ ಅಗ್ನಿಶಾಮಕ, ಕಡಲ ಸುರಕ್ಷತೆ, ಕರಾವಳಿ ಗಸ್ತು ಅದಲು ಮತ್ತು ವಿಸ್ತೃತ ಕಣ್ಗಾವಲುಗಳಲ್ಲಿ ICG ಅದಲ್ವಾ? ಗೊತ್ತಿಲ್ಲ ಕೋಸ್ಟ್ ಗಾರ್ಡ್ ಅದಲ್ವಾ? ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತಕ್ಕಂತ ನೋಡ್ರಿ ಹೆಚ್ಚಿಸುತ್ತದೆ. ಇದು ಸುಧಾರಿತ ಮೌಲ್ಯನ ಮಾಲಿನ್ಯ ನೋಡ್ರಿ ವ್ಯವಸ್ಥೆಗಳನ್ನು ಸೈಡ್ ಸ್ಟಿಪ್ಪಿಂಗ್ ಆಮರ್ಸ್ ಸ್ಕಿಮ್ಮರ್ ಹದಲ್ಗಳು ಫ್ಲೋಟಿಂಗ್ ಬ್ಲೂಮ್ ಮತ್ತು ಮಾಲಿನ್ಯ ನಿಯಂತ್ರಣ ಪ್ರಯೋಗಾಲಯವನ್ನು ಹೊಂದಿದ್ದು ಇದು ಅಂತ ಹೇಳ್ತಾರ ನೋಡ್ರಿ ಅದಲ್ವಾ? ಕೇಳ್ತಿರ್ತಾರ ನೋಡ್ರಿ. ಒರಟಾದ ಸಮುದ್ರಗಳಲ್ಲಿಯೂ ಸಹಕಾರಿ ಎಂತ ಸಮುದ್ರ ಇರ್ಲಕ್ರಿ ಅಲ್ಲಿ ಕೆಲಸ ಮಾಡದಂತ. ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಸರ್ ಗೋವಾ ಅಂದ್ರ ಗೊತ್ತಿರ್ಬೇಕು ಅದಲ್ವಾ? ಇಂತ ಗೋವಾ ರಾಜ್ಯದ ರಾಜಧಾನಿ ಯಾವ್ದು ಗೊತ್ತೇನ್ರಿ? ಪಣಜಿ ಅಂತಕ್ಕಂಥದ್ರಿ. ಈಗ ನೋಡ್ರಿ ಗೋವಾ ರಾಜ್ಯ ಅದಲ್ವಾ? ಸರ್ ರಾಜ್ಯವಾಗಿ ರಚನೆ ಆದ ವರ್ಷ ಗೊತ್ತಿರ್ಬೇಕು 1987 ಏನ್ ಗೊತ್ತೇನ್ ರಾಜ್ಯ ರಚನೆ ಆಗುತ್ತೆ ನೋಡ್ರಿ ಅದಲ್ವಾ? ಈ ಗೋವಾ ರಾಜ್ಯ ವಿಮೋಚನವಾದ ವರ್ಷ ಗೊತ್ತಿರ್ಬೇಕು 1961. ಎಷ್ಟು? 61 ರೀ. ಸರಿ, ಗೋವಾ ರಾಜ್ಯ ಸಂವಿಧಾನ ಯಾವ ತಿದ್ದುಪಡಿಯ ಮೂಲಕ ರಚನೆ ಆಗ್ತದೆ ಗೊತ್ತೇನ್ರಿ? 56ನೇ ತಿದ್ದುಪಡಿಯ ಮೂಲಕ ನೋಡ್ರಿ. ಗೊತ್ತಿಲ್ಲ ಸರ್ ನೋಡ್ರಿ. ಗೋವಾ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ವಿಧಿನ ಬಂದಾಗ 371 ಏನ್ ಗೊತ್ತೇನ್ರಿ ಸರ್? ಅಂತಕ್ಕಂತ ನೋಡ್ರಿ. ಗೊತ್ತಿರ್ಲಿ ಕೇಳ್ತಿರ್ತಾರ ಎಕ್ಸಾಮ್ ಅದಲ್ವಾ? ಇಲ್ಲಿ ಮತ್ ನೆಕ್ಸ್ಟ್ ಏನ್ ಗೊತ್ತೇನ್ ಕ್ವಶನ್ ಹೋಗೋಣ್ರಿ ಅದಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ ಗೊತ್ತಿರ್ಲಿ. ನೆಕ್ಸ್ಟ್ ಕ್ವಶನ್ ಅಂತ ಗೊತ್ತೇನ್ರಿ 10ನೇ ಕ್ವಶನ್
ನೋಡ್ರಿ ಪ್ರತಿ ವರ್ಷ ಯಾವ ದಿನದಂದು ಭೂಮಿಯ ತಿರುಗುವಿಕೆ ದಿನವನ್ನು ಆಚರಿಸಬಹುದು? ಕ್ವಶನ್ ಕೇಳ್ಬೋದು ನೋಡ್ರಿ. ಸೊ ಪ್ರತಿ ವರ್ಷ ಏನ್ ಗೊತ್ತೇನ್ರಿ, ಯಾವ ದಿನವನ್ನು ಭೂಮಿಯ ತಿರುಗುವಿಕೆ ದಿನವನ್ನು ಆಚರಣೆ ಮಾಡ್ತಾರ ಅಂತ ನೋಡ್ರಿ. ಎ ಜನವರಿ 7, ಬಿ ಜನವರಿ 8, ಸಿ ಜನವರಿ 9, ಡಿ ಜನವರಿ 10. ಇದರಲ್ಲಿ ಸರಿಯಾದ ಉತ್ತರ ಜನವರಿ 8. ಯಾವ 8 ಗೊತ್ತೇನ್ರಿ? ಜನವರಿ 8 ನೋಡ್ರಿ. ಸರಿ, ಜನವರಿ 8ಕ್ಕೆ ಯಾಕೆ ಆಚರಣೆ ಮಾಡ್ತಾರೆ? ಏನ್ ಸ್ಪೆಷಲ್ ಬರ್ ನೋಡಕೊಂತ ಅಂತದಲ್ವಾ. ಸರ್ ನೋಡ್ರಿ, ಭೂಮಿ ತನ್ನ ಅಕ್ಷದ ಮೇಲೆ ಏನ್ ಗೊತ್ತ ನಿರಂತರ ತಿರುಗುವಿಕೆಯನ್ನು ಎತ್ತಿ ತೋರಿಸಲು ಪ್ರತಿ ವರ್ಷ ಜನವರಿ 8ರಂದು ಭೂಮಿ ತಿರುಗುವಿಕೆ ದಿನವನ್ನು ಆಚರಿಸ್ತಾರ ಅಂತ ನೋಡ್ರಿ. ತನ್ನ ತಿರುಗುವಿಕೆಯನ್ನು ಗೊತ್ತಾಗ್ಬೇಕಂತ ಏನ್ ಗೊತ್ತೇನ್ ಪ್ರತಿ ವರ್ಷ ಜನವರಿ 8ಕ್ಕೆ ಏನ್ ಗೊತ್ತೇನ್ರಿ ತಿರುಗುವಿಕೆ ದಿನ ಅಂತ ಆಚರಣೆ ಮಾಡ್ತಾರಂತ. ಇದು ನೋಡ್ರಿ ಫ್ರೆಂಚ್ ಭೌತಶಾಸ್ತ್ರಜ್ಞ ಅದಲ್ವಾ. ನೋಡ್ರಿ ಯಾರದು? ಲಿಯನ್ ಪೌಕಾಲ್ಟ್ ನೋಡ್ರಿ. ಪೌಕಾಲ್ಟ್ ಅಂತಕ್ಕಂತ ನೋಡ್ರಿ ಅದಲ್ವಾ. ಲಿಯನ್ ಏನ್ ಗೊತ್ತೇನ್ ಪೌಕಾಲ್ಟ್ ನಡೆಸಿದ ನೋಡ್ರಿ. ಏನ್ ಮಾಡ್ತಾರ? 1851ಕ್ಕೆ ಏನ್ ಗೊತ್ತೇನ್ರಿ ಪೌಕಾಲ್ಟ್ ಅಂತಕ್ಕಂಥವ್ರು ಪೆಂಡುಲಮ್ ಪ್ರಯೋಗವನ್ನು ಸ್ಮರಿಸ್ತಾರಂತ ನೋಡ್ರಿ. ಅವ್ರು ಪೆಂಡುಲಮ್ ಅಂತಕ್ಕಂಥ ಪ್ರಯೋಗ ಮಾಡ್ತಾರಂತ್ರಿ. ಆ ಪ್ರಯೋಗ ಸ್ಮರಣೆ ಮಾಡಿಸಲಕ್ಕೆ ಏನ್ ಗೊತ್ತೇನು ಪ್ರತಿ ವರ್ಷ ಜನವರಿ 8ಕ್ಕ ಭೂಮಿಯ ತಿರುಗುವಿಕೆ ದಿನ ಅಂತ ಆಚರಣೆ ಮಾಡ್ತಾರೆ. ಅಂದ್ರೆ ಅವ್ರು ಏನ್ ಮಾಡ್ತಾರ ಗೊತ್ತೇನು, ಭೂಮಿಯು ತನ್ನ ಅಕ್ಷದ ಮೇಲೆ ತಿರುಗುತ್ತದೆ ಎಂಬುದಕ್ಕೆ ಮೊದಲು ಸ್ಪಷ್ಟ ಪ್ರಯೋಗ ಕೊಡ್ತಾರಂತವ್ರು ಅದಲ್ವಾ. ಅದು ಪ್ರಯೋಗ. ಈಗ ನೋಡಿ, ಭೂಮಿಯ ತಿರುಗುವಿಕೆಯ ಹಗಲು ರಾತ್ರಿ ಚಕ್ರವನ್ನು ಉಂಟು ಮಾಡುತ್ತೆ ಮತ್ತು ಹವಾಮಾನ ಮತ್ತು ಗಾಳಿಯ ಮಾದರಿಗಳನ್ನು ಪ್ರಭಾವಿಸುತ್ತದೆ ಹೌದಲ್ವಾ. ಈ ದಿನವನ್ನು ಮೂಲಭೂತ ವಿಜ್ಞಾನ ಮತ್ತು ಖಗೋಳಶಾಸ್ತ್ರದ ಅರಿವನ್ನು ಉತ್ತರಿಸ್ತ ಅಂತ ಹೇಳ್ತಾರೆ ಅದಲ್ವಾ. ಹೀಗಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡಿ, ಜನವರಿ 8 ಎಕ್ಸಾಮ್ ದಾಗ ಕೇಳ್ಬೋದು ಅದಲ್ವಾ. ಇರ್ಲಿ, ನೆಕ್ಸ್ಟ್ ಕ್ವಶನ್ ಹೋಗಮಂತ್ರಿ ಬರ್ರಿ. ಯಾವ್ದು ಗೊತ್ತೇನೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಗುಜರಾತ್ ಸರ್ಕಾರವು ಆಶಾ ವ್ಯಾನ್ ನೋಡ್ರಿ. ಗುಜರಾತ್ ಏನ್ ಗೊತ್ತೇನ್ರಿ ಸರ್ಕಾರವು ಅದಲ್ವಾ. ಸರ್ ನೋಡ್ರಿ, ಆಶಾ ಏನ್ ಗೊತ್ತೇನ್ರಿ ಆಶಾ ವ್ಯಾನ್ ಅಂತಕ್ಕಂಥ ಯೋಜನೆ ನೋಡ್ರಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ. ಯಾವ ಯೋಜನೆ ಗೊತ್ತೇನ್ರಿ? ಆಶಾ ಏನ್ ಗೊತ್ತೇನ್ರಿ ವ್ಯಾನ್ ಯೋಜನೆ ಅಂತಕ್ಕಂಥ ನೋಡ್ರಿ. ಆಶಾ ವ್ಯಾನ್ ಯೋಜನೆ ಅಂತಕ್ಕಂಥದ್ದು ಗೊತ್ತಿರ್ಬೇಕು ಸರ್. ಆಶಾ ವ್ಯಾನ್ ಎಂಬ ಕ್ಯಾನ್ಸರ್ ಸ್ಕ್ರೀನಿಂಗ್ ಅದಲ್ವಾ. ಸರ್ ಮೊಬೈಲ್ ಘಟಕವನ್ನು ಯಾವ ನಗರದಲ್ಲಿ ಉದ್ಘಾಟಿಸಿತು ಅದಲ್ವಾ. ಮಾಸ್ತರ ಈ ಯಾವ ನಗರದ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಆಶಾವನ್ನ ಅಂತಕ್ಕಂಥ ನೋಡ್ರಿ. ಪ್ರತಿ ವರ್ಷ ನೋಡ್ರಿ ಯಾವ ದಿನದಂದು ಭೂಮಿಯ ತಿರುಗುವಿಕೆ ದಿನ ಅಂತ ಬಂದಾಗ ಜನವರಿ 8 ಅದಲ್ವಾ. ನೆಕ್ಸ್ಟ್ ನೋಡ್ರಿ 11ನೇ ಕ್ವಶನ್. ಗುಜರಾತ್ ಸರ್ಕಾರವು ಆಶಾ ವ್ಯಾನ್ ಎಂಬ ನೋಡ್ರಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಮೊಬೈಲ್ ಘಟಕವನ್ನು ಯಾವ ನಗರದಲ್ಲಿ ಉದ್ಘಾಟಿಸಿತು? ಮಾಸ್ತರ ಯಾವ ನಗರ ಅಂತ ಬಂದಾಗ ನೋಡ್ರಿ, ಎ ಅಹಮದಾಬಾದ್ ಕೊಟ್ಟಿದಾರ, ಬಿ ಸೂರತ್ ಕೊಟ್ಟಿದ್ದಾರೆ, ಸಿ ರಾಜ್ಕೋಟ್ ಕೊಟ್ಟಿದ್ದಾರೆ, ಡಿ ಏನ್ ಗೊತ್ತೇನ್ರಿ ಗಾಂಧಿನಗರ. ಸರಿಯಾದ ಉತ್ತರ ಅದು ಗೊತ್ತೇನ್ರಿ ಗಾಂಧಿನಗರ ಅಂತಕ್ಕಂಥದ್ದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಯಾವ ನಗರ ಹೇಳ್ರಿ? ಗಾಂಧಿನಗರ ಅಂತಕ್ಕಂಥದ್ದು. ಎಸ್. ನೋಡ್ರಿ, ಇವಾಗ ಏನ್ ಸ್ಪೆಷಲ್ ಅಂತ ಬಂದಾಗ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಯಾರು ಗೊತ್ತೇನ್ರಿ? ಭೂಪೇಂದ್ರ ಪಟೇಲ್ ಅವ್ರು ಅದಲ್ವಾ. ಸರ್ ಗಾಂಧಿನಗರದ ಏನ್ ಮಾಡ್ತಾರ ಗೊತ್ತೇನ್ರಿ ಆಶಾ ವ್ಯಾನ್ ಏನ್ ಗೊತ್ತೇನ್ ಎಂಬ ಕ್ಯಾನ್ಸರ್ ಏನ್ ಗೊತ್ತೇನ್ ಸ್ಕ್ರೀನಿಂಗ್ ಮತ್ತೇನ್ ಗೊತ್ತೇನ್ರಿ ಮೊಬೈಲ್ ಘಟಕವನ್ನು ಉದ್ಘಾಟಿಸಿದರು. ಮತ್ ನೋಡ್ರಿ ಈ ವ್ಯಾನ್ ನಲ್ಲಿ ಇವಿ ಪ್ರೋ ಅದಲ್ವಾ ಡಯಾಗ್ನೋಸ್ಟಿಕ್ ಆಗಿರ್ಬೋದು, ಡಯಾಗ್ನೋಸ್ಟಿಕ್ ಮತ್ತ ಮ್ಯಾಗ್ರೋಪಿ ಅದಲ್ವಾ ಘಟಕ ಮತ್ತು ಕ್ಯಾನ್ಸರ್ ನ ಆರಂಭಿಕ ಪತ್ತೆ ಮತ್ತು ರೋಗ ನಿರ್ಣಯಕವಾಗಿ ಏನ್ ಗೊತ್ತ ತಜ್ಞ ಟೆಲಿಕನ್ಸಲ್ಟೇಷನ್ಸ್ ಅದಲ್ವಾ. ಆಮೇಲೆ ಸೌಲಭ್ಯಗಳಿಗೆ ಇದು ಏನ್ ಗೊತ್ತೇನ್ರಿ ಯಾವುದೇ ಸ್ಥಳದಲ್ಲಿ ಅದಲ್ವಾ. ಯಾವುದೇ ಸ್ಥಳದ ನೋಡ್ರಿ ಅಲ್ಟ್ರಾ ಆಧುನಿಕ ಉಪಕರಣಗಳನ್ನ ಗೊತ್ತೇನು ಬಳಸಿಕೊಂಡು ಶ್ವಾಸಕೋಶ, ಬಾಯಿಗಿರ್ಬೋದು, ರಕ್ತ ಆಗಿರ್ಬೋದ್ರಿ, ಗರ್ಭಕಂಠ ಆಗಿರ್ಬೋದು, ಮೆದುಳಿನ ಗ್ರಂಥಿ ಆಗಿರ್ಬೋದು, ಯಕೃತ್ ಆಗಿರ್ಬೋದ್ರಿ, ಸ್ತನ ಮತ್ತೇನ್ ಗೊತ್ತೇನ್ರಿ ಪ್ರಾಸ್ಟೇಟ್ ಕ್ಯಾನ್ಸರ್ ಸೇರಿದಂತೆ ಪ್ರಾಸ್ಟೇಟ್ ಕ್ಯಾನ್ಸರ್ಗಳು ಸೇರಿದಂತೆ 10 ರೀತಿಯ ಕ್ಯಾನ್ಸರ್ಗಳನ್ನು ಪರೀಕ್ಷಿಸಬಹುದು ಅಂತ ನೋಡ್ರಿ. 10 ರೀತಿಯ ಕ್ಯಾನ್ಸರ್ ಪರೀಕ್ಷೆ ಮಾಡಬಹುದು ಅಂತ ನೋಡ್ರಿ. ಈಗ ಏನ್ ಗೊತ್ತೇನ್ರಿ ಈ ಘಟಕದಿಂದ ಆಶಾವನ್ ಎಂಬ ಕ್ಯಾನ್ಸರ್ ಸ್ಕ್ರೀನಿಂಗ್ ಅದಲ್ವಾ. ನೋಡ್ರಿ ಈ ಉಪಕ್ರಮವು ಪ್ರಧಾನಿ ನರೇಂದ್ರ ಮೋದಿ ಅವರು ಅದಲ್ವಾ ಮೋದಿಯವರ ಎಲ್ಲರಿಗೂ ಆರೋಗ್ಯ ಮತ್ತು ಯೋಗಕ್ಷೇಮ ಎಂಬ ದೃಷ್ಟಿಕೋನದಲ್ಲಿ ಏನ್ ಗೊತ್ತೇನ್ರಿ ಸ್ಥಾಪನೆ ಮಾಡಿದಾರ ಅಂತ ನೋಡ್ರಿ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಪ್ರಯೋಜನ ನಡತಂತ ನೋಡ್ರಿ. ಗ್ರಾಮೀಣ ಪ್ರದೇಶ ವಿಶೇಷವಾಗಿ ಏನ್ ಗೊತ್ತೇನ್ರಿ ಹೆಲ್ಪ್ ಆಗ್ತಂತ ನೋಡ್ರಿ. ಗೊತ್ತಿರ್ಲಿ ಅದಲ್ವಾ ಕೇಳ್ತಿರ್ತಾರೆ. ಆಮೇಲೆ ಸರ್ ಗುಜರಾತ್ ನಲ್ಲಿ ಗೊತ್ತಿರ್ಬೇಕು ಏನ್ ಗೊತ್ತ ನಮ್ಮ ಭಾರತ ದೇಶ ಏನ್ ಗೊತ್ತೇನ್ರಿ ಅತಿ ಹೆಚ್ಚು ಸರ್ ಕರಾವಳಿ ತೀರ ಅತಿ ಹೆಚ್ಚು ಏನ್ ಗೊತ್ತೇನ್ರಿ ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವ್ದು ಹೇಳ್ರಿ? ಗುಜರಾತ್ ರಾಜ್ಯ. ಆಮೇಲೆ ನಮ್ಮ ಭಾರತ ದೇಶದ ನೋಡ್ರಿ ಸ್ನೇಹಿತರೆ ಗೊತ್ತ ನಮ್ಮ ಭಾರತ ದೇಶದ ಗೊತ್ತೇನ್ರಿ ಅತಿ ಹೆಚ್ಚು ಸಿಂಹಗಳು ಲಾಯನ್ ಅಂತ ಕರೀತಾರ ನೋಡ್ರಿ. ಅಲ್ಲಿ ಸಿಂಹ ಹೆಂಗಿರುತ್ತೆ ಗೊತ್ತೇನ್ರಿ? ಸಿಂಹ ಇದ್ದಂಗೆ ಇರುತ್ತೆ ನೋಡೋದಲ್ವಾ. ಸರ್ ನಮ್ಮ ಭಾರತ ದೇಶದಾಗ ಅತಿ ಹೆಚ್ಚು ಸಿಂಹಗಳನ್ನು ಹೊಂದಿರುವ ರಾಜ್ಯ ಅದು ಗುಜರಾತ್ ರಾಜ್ಯ. ಮತ್ ನೋಡ್ರಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಅಂತಕ್ಕಂಥ ಯಾವ್ದಾಗ ಗೊತ್ತೇನ್ರಿ? ಯಾವ್ದು ಹೇಳ್ರಿ? ಜುನಾಗಢ ಅಥವಾ ಸರ್ ಗಿರ್ನಾರ್ ಶಾಸನ ಅಂತಕ್ಕಂಥ ನೋಡ್ರಿ. ಈ ಜುನಾಗಢ ಅಥವಾ ಗಿರ್ನಾರ್ ಶಾಸನ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ಇದೇ ಗುಜರಾತ್ ರಾಜ್ಯದಾಗ ಕಂಡು ಬರ್ತದೆ ನೋಡ್ರಿ. ಹೌದಂತ ಇಲ್ಲ ಅಂದ್ರೆ ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಹೋಗಮಂತ 12ನೇ ಕ್ವಶನ್.
ನೋಡ್ರಿ ನೆಲಪಟ್ಟು ಪಕ್ಷಿಧಾಮ ಯಾವ ರಾಜ್ಯದಲ್ಲಿ ಇದೆ ನೋಡ್ರಿ ನೆಲಪಟ್ಟು. ಇದು ನೋಡ್ರಿ ಇತ್ತೀಚಿಗೆ ಕರೆಂಟ್ ಅಫೇರ್ಸ್ ಆಗಿರ್ತದಲ್ವಾ, ಈಗ ಕ್ವಶನ್ ಕೇಳ್ತಿರ್ತಾರಲ್ವಾ. ನೋಡ್ರಿ ನೆಲಪಟ್ಟು ಪಕ್ಷಿಧಾಮ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರ. ನೋಡ್ರಿ ನೆಲಪಟ್ಟು ಪಕ್ಷಿಧಾಮ ಅಂತಕ್ಕಂಥದ್ದು ಗೊತ್ತಿರ್ಲಿ. ಸರ್ ಎದು ತಮಿಳುನಾಡು, ಬಿ ಕೇರಳ, ಸಿ ಆಂಧ್ರ ಪ್ರದೇಶ, ಡಿ ಏನ್ ಗೊತ್ತೇನ್ರಿ ಕರ್ನಾಟಕ. ಸರಿಯಾದ ಉತ್ತರ ಏನ್ ಗೊತ್ತೇನ್ರಿ ಆಂಧ್ರ ಪ್ರದೇಶ್. ಯಾವ ಪ್ರದೇಶ? ಆಂಧ್ರ ಪ್ರದೇಶ್. ನೋಡ್ರಿ ಸರ್ ಇತ್ತೀಚೆಗೆ ಏನ್ ಗೊತ್ತೇನ್ ನಡೆದ ಸರ್ ಫ್ಲೇಮಿಂಗೋ ಉತ್ಸವ. ನೋಡ್ ಕ್ವಶನ್ ಕೇಳ್ಬೋದು ನೋಡ್ರಿ. ಸರ್ ಇತ್ತೀಚೆಗೆ ಫ್ಲೇಮಿಂಗೋ ಉತ್ಸವ ಯಾವ ರಾಜ್ಯದ ಆಚರಣೆ ಮಾಡಿದ್ರು? ಆಂಧ್ರ ಪ್ರದೇಶ್. ಅಥವಾ ಆಂಧ್ರ ನೋಡ್ರಿ ಫ್ಲೇಮಿಂಗೋ ಉತ್ಸವ ಯಾವ ರಾಜ್ಯದ ಆಚರಣೆ ಮಾಡ್ತಾರೆ? ಆಂಧ್ರ ಪ್ರದೇಶ್. ನಾವ್ ಕ್ವಶನ್ ಹಾಕೋಬೇಕ್ರಿ ಇಲ್ಲಿ, ಅದಲ್ವಾ. ನೋಡ ಆಂಧ್ರ ಪ್ರದೇಶದ ಏನ್ ಗೊತ್ತೇನು ಸುಳ್ಳೂರು ಪೇಟೆ ಬಳಿ ಇರುವ ನೆಲಪಟ್ಟು ಏನ್ ಗೊತ್ತೇನು ಪಕ್ಷಿಧಾಮಕ್ಕೆ ಅನೇಕ ಕುಟುಂಬಗಳನ್ನು ಆಕರ್ಷಿಸ್ತಂತಲ್ಲ ಹೋದಾಗ ಅದು ಆಕರ್ಷಿಸ್ತಂದ್ರಿ. ಇದು ಭಾರತದ ಎರಡನೇ ಅತಿ ದೊಡ್ಡ ಏನ್ ಗೊತ್ತೇನು ಉಪ್ಪು ನೀರಿನ ಸರೋವರದ ಪುಲಿಕಾಡ್ ಸರೋವರದ ಬಳಿ ಇದೆ ಅಂತ ನೋಡ್ರಿ. ಪುಲಿಕಾಡ್ ಸರೋವರ ಅದ್ರ ಬಳಿ ಇದೆ ಅಂತ ನೋಡ್ರಿ. ಈ ಅಭಯಾರಣ್ಯವು ಸ್ಮಾರ್ಟ್ ಬಿಲ್ಡ್ ಅದಲ್ವಾ ಪೆಲಿಕನ್ ಗಳ ಪ್ರಮುಖ ಏನ್ ಗೊತ್ತೇನ್ರಿ ಸಂತಾನೋತ್ಪತ್ತಿ ತಾಣವಾಗಿದೆ ಅಂದ್ರಿ. ಇದು ನೋಡ್ರಿ ಬ್ಯಾರಿಂಗ್ಟೋನಿಯಾ ಅದಲ್ವಾ ಜೌಗು ಕಾಡುಗಳು ಮತ್ತು ಸರ್ ದಕ್ಷಿಣ ಒಣ ನಿತ್ಯ ಹರಿದ್ವರ್ಣ ಪೊದೆಗಳು ಸೇರಿದಂತೆ ಶ್ರೀಮಂತ ಏನ್ ಗೊತ್ತೇನ್ರಿ ಸಸ್ಯಗಳನ್ನು ಹೊಂದಿದಂತ ನೋಡ್ರಿ. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ, ಈ ಪಕ್ಷಿಧಾಮ ಎಲ್ಲ ಕೇಳ್ತಿರ್ತಾರೆ ಇತ್ತೀಚೆಗೆ. ನೋಡ್ರಿ ನೆಲಪಟ್ಟು ಪಕ್ಷಿಧಾಮ ಕಂಡು ಬರ್ತಂದ್ ಬಂದಾಗ ಪ್ರಮುಖವಾಗಿ ಆಂಧ್ರ ಪ್ರದೇಶ ರೀ. ಘಟಪ್ರಭು ಪಕ್ಷಿಧಾಮ ಅಂತ ಬಂದಾಗ ಕರ್ನಾಟಕ ರೀ. ಅದಲ್ವಾ ಗಾನ ಪಕ್ಷಿಧಾಮ ರಾಜಸ್ಥಾನ್ ರೀ. ಸುಲ್ತಾನ್ಪುರ್ ಪಕ್ಷಿಧಾಮ ಕೊಡುತ್ತ ಹರಿಯಾಣ. ಅದಲ್ವಾ ಪಕ್ಷಿಧಾಮದ ಪಕ್ಷಿ ಮನುಷ್ಯ ಸಲೀಂ ಅಲಿ. ಯಾವ ಅಲಿ ಹೇಳ್ರಿ? ಸಲೀಂ ಅಲಿ ಅಂತಕ್ಕಂಥವ್ರು ಗೊತ್ತಿರ್ಲಿ. ಇಲ್ಲೇ ಬರ್ರಿ ತಮಿಳ್ನಾಡು ರಾಜಧಾನಿ ಯಾವ್ದು ಹೇಳ್ರಿ? ಚೆನ್ನೈ. ಕೇರಳ ರಾಜಧಾನಿ ತಿರುವನಂತಪುರ. ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ. ನಮ್ಮ ಪ್ರೀತಿಯ ಕರ್ನಾಟಕ ರಾಜಧಾನಿ ಯಾವ್ದರಿ? ಬೆಂಗಳೂರು. ಅದಲ್ವಾ. ಇಲ್ಲಿ ನೆಕ್ಸ್ಟ್ ಕ್ವಶನ್ 13ನೇ ನೋಡ್ರಿ. ಲಾಜಿಸ್ಟಿಕ್ಸ್ ನಿರ್ವಹಣೆಯನ್ನು ಆಧುನೀಕರಿಸಲು ಭಾರತೀಯ ಸೇನೆಯು ಜನವರಿ 2026ರಲ್ಲಿ ಪ್ರಾರಂಭಿಸಿದ ಫ್ಯಾನ್ ಆರ್ಮಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಹೆಸರೇನು? ನೋಡ್ರಿ ಎ ಲಾಗಿನೆಟ್, ಬಿ ಡಿಪೋ ಇಂಟ್ರಿಗೇಷನ್ ಮ್ಯಾನೇಜ್ಮೆಂಟ್ ಆವೃತ್ತಿ ಅಂತಕ್ಕಂಥ ಎಡಿಷನ್ ಅಂತಕ್ಕಂಥ ಆವೃತ್ತಿ ಅದಲ್ವಾ. ಸಿ ಇದು ಆರ್ಮಿ ಲಾಜಿಸ್ಟಿಕ್ ಕ್ಲೌಡ್. ಡಿ ಇದು ಈ ಸರಬರಾಜು ಸರಪಳಿ ಅಂತಕ್ಕಂಥ ನೋಡ್ರಿ ಸರಿಯಾದ ಉತ್ತರ ಡಿಪೋ ಇಂಟ್ರಿಗೇಷನ್ ಮ್ಯಾನೇಜ್ಮೆಂಟ್ ಏನ್ ಗೊತ್ತೇನ್ ಎಡಿಷನ್ ಅಥವಾ ಸರ್ ಆವೃತ್ತಿ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ ದಾಗ. ಏನ್ ಸ್ಪೆಷಲ್ ಮಾಸ್ತರ್ ಬಂದಾಗ ಕೇಳ್ರಿ. ಪ್ರಮುಖವಾಗಿ ಭಾರತೀಯ ಸೇನೆಯ ಡಿಪೋ ಇಂಟ್ರಿಗೇಷನ್ ಮ್ಯಾನೇಜ್ಮೆಂಟ್ ಆವೃತ್ತಿ ಪ್ರಾರಂಭಿಸಿದಂತ್ರಿ. ಇದು ಫ್ಯಾನ್ ಆರ್ಮಿ ಡಿಜಿಟಲ್ ಲಾಜಿಸ್ಟಿಕ್ ಅದೆಲ್ಲ ಪ್ಲಾಟ್ಫಾರ್ಮ್ ಆಗ್ಯದಂತ್ರಿ. ಇದು ಘಟಕಗಳಿಂದ ಸೇನಾ ಪ್ರಧಾನ ಕಚೇರಿವರೆಗೆ ಏನ್ ಗೊತ್ತೇನ್ ಲಾಜಿಸ್ಟಿಕ್ ವಸ್ತುಗಳ ಅಂದ್ರೆ ನೈಜ ಕರೆಕ್ಟ್ ಟೈಮಿಗೆ ಏನ್ ಗೊತ್ತೇನ್ ನೋಡ್ಬೇಕಂತಕ್ಕಂಥ ಹೆಲ್ಪ್ ಮಾಡ್ತದಂತ್ರಿ. ಅದಲ್ವಾ. ಇದನ್ನ ನೋಡ್ರಿ ಅದಲ್ವಾ ಭಾಸ್ಕರ್ ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ಮತ್ತು ಅಪ್ಲಿಕೇಶನ್ಗಳು ಮತ್ತು ಜಿಯೋ ಇನ್ಫಾರ್ಮೆಟಿಕ್ಸ್ ಅದಲ್ವಾ ಜಂಟಿಯಾಗಿ ಅಭಿವೃದ್ಧಿ ಪಡಿಸುವಂತ ನೋಡ್ರಿ ಕೇಳ್ತಿರ್ತಾರ. ಯಾವ ಅಭಿವೃದ್ಧಿ ಪಡಿಸೋ ಕ್ವಶನ್ ಕೇಳ್ತಿರ್ತಾರೆ. ಆಮೇಲೆ ನೋಡ್ರಿ ವೇದಿಕೆಯು ಎಲ್ಲಾ ಸೇನಾ ಡಿಪೋಗಳು ಮತ್ತು ಘಟಕಗಳಲ್ಲಿ ಡಿಜಿಟಲ್ ಕೆಲಸದ ಹರಿವುಗಳನ್ನು ಪ್ರಮಾಣೀಕರಿಸುತ್ತವೆ. ಮತ್ತೆ ನೋಡ್ರಿ ಇದು ಕಮಾಂಡರ್ಗಳನ್ನು ಸಂಯೋಜಿಸ್ತಾವಂತ್ರಿ. ಡ್ಯಾಶ್ ಬೋರ್ಡ್ ಆಗಿರ್ಬೋದು, ವಿನಾಯಿತಿ ಎಚ್ಚರಿಕೆಗಳಾಗಿರ್ಬೋದು, ಮತ್ತೇನ್ ಗೊತ್ತೇನ್ರಿ ಮುನ್ಸೂಚಕ ಸ್ಟಾಕ್ ವಿಶ್ಲೇಷಣೆಗಳೊಂದಿಗೆ ಸಜ್ಜುಗೊಳಿಸುತ್ತವೆ. ಇದು ನೋಡ್ರಿ ಸುಮಾರು ಏನ್ ಗೊತ್ತೇನ್ 70% ಏನ್ ಗೊತ್ತೇನೆ ಕಾಗದ ಪತ್ರಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಲಾಜಿಸ್ಟಿಕ್ ಚಕ್ರವನ್ನು 1/3 ಭಾಗದಷ್ಟು ಕಡಿಮೆ ಮಾಡ್ತಾವ ಅಂತ ನೋಡ್ರಿ. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ ಈ ಯೋಜನೆ ಅಂತಕ್ಕಂಥದ್ದು ಇದು ಬಂದಾಗ ಹೆಸರು ಗೊತ್ತಿರ್ಬೇಕು ನೋಡ್ರಿ. ಪ್ಲಾಟ್ಫಾರ್ಮ್ ಹೆಸರು ಡಿಪೋ ಇಂಟ್ರಿಗೇಷನ್ ಮ್ಯಾನೇಜ್ಮೆಂಟ್ ಆವೃತ್ತಿ ಎಡಿಷನ್ ಅಥವಾ DIME ಅಂತಕ್ಕಂಥದ್ದು ಗೊತ್ತಿರ್ಲಿ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ಇತ್ತೀಚೆಗೆ ಸುದ್ದಿಯಲ್ಲಿ ನೋಡ್ರಿ ಕ್ವಶನ್ ಕೇಳ್ತಿರ್ತಾರೆ. ಇತ್ತೀಚೆಗೆ ಏನ್ ಗೊತ್ತೇನ್ರಿ ಸುದ್ದಿಯಲ್ಲಿ ಎದರಲ್ಲಿ ಗೊತ್ತೇನ್ರಿ ಇತ್ತೀಚೆಗೆ ಅದಲ್ವಾ. ನೋಡ್ರಿ ಇತ್ತೀಚೆಗೆ ಸುದ್ದಿಯಲ್ಲಿ ನೋಡ್ರಿ ಕ್ವಶನ್ ಕೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡೇನ್ ಗೊತ್ತೇನ್ರಿ ಬಾರ್ಗಿ ಅಣೆಕಟ್ಟು. ನೋಡ್ರಿ ಅಣೆಕಟ್ಟು ಬಾರ್ಗಿ ಅಣೆಕಟ್ಟು ಸರ್ ಯಾವ ನದಿಗೆ ಕಟ್ಟಲಾಗಿದೆ? ಸರ್ ಬಾರ್ಗಿ ಅಣೆಕಟ್ಟು ಯಾವ ನದಿ ಕಟ್ಟ ಸರ್ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು ಸರ್. ಏದು ಆಪ್ಷನ್ ಕೊಟ್ಟ ನೋಡ್ರಿ ಗೋದಾವರಿ, ಸಿ ಬಿ ಕೃಷ್ಣ, ಸಿ ಕಾವೇರಿ, ಡಿ ಏನ್ ಗೊತ್ತೇನ್ರಿ ನರ್ಮದಾ ಅಂತಕ್ಕಂಥ ನೋಡ್ರಿ. ಸರಿಯಾದ ಉತ್ತರ ಅದು ಗೊತ್ತೇನ್ ನರ್ಮದಾ ನದಿ ಅಂತಕ್ಕಂಥದ್ರಿ. ಅದಲ್ವಾ ನರ್ಮದಾ ನದಿ ನೋಡ್ರಿ. ಬಟ್ ನೋಡ್ರಿ ಕೇಳ್ರಿ ಈ ಬಾರ್ಗಿ ಅಣೆಕಟ್ಟಿನ ಏನ್ ಗೊತ್ತೇನ ಸಂರಕ್ಷಣಾ ಸಮಸ್ಯೆ ಕುರಿತು ರಾಷ್ಟ್ರೀಯ ಅಣೆಕಟ್ಟಿನ ಗೊತ್ತೇನ್ರಿ ಪ್ರಾಧಿಕಾರ ಅಂತಕ್ಕಂಥದಲ್ವಾ. ಪ್ರಾಧಿಕಾರ ಅಂತಕ್ಕಂಥ ನೋಡ್ರಿ ಪ್ರಾಧಿಕಾರ ನರ್ಮದಾ ಕಣಿವೆ ಅಭಿವೃದ್ಧಿ ಅದಲ್ಲ ಪ್ರಾಧಿಕಾರ ಸೋಕಾಸ್ ನೋಟಿಸ್ ನೀಡಿದಂತ ನೋಡ್ರಿ. ಬಾರ್ಗಿ ಅಣೆಕಟ್ಟು ನೀರಾವರಿ, ಕುಡಿಯುವ ನೀರು ಅದಲ್ವಾ ಸರಬರಾಜು ಮತ್ತು
ಜಲವಿದ್ಯುತ್ ಉತ್ಪಾದನೆ ಆಗಿರ್ಬೋದ್ರಿ. ಅದೆಲ್ಲ ಬಳಸುವ ಪ್ರಮುಖ ಏನ್ ಗೊತ್ತೇನ್ರಿ ಸದುಪಯೋಗ ಯೋಜನೆ ಆಗಿದೆ ಅಂತ ನೋಡ್ರಿ. ಅದಲ್ವಾ ನೋಡ್ರಿ ಅದು ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಇದನ್ನ ನೋಡ್ರಿ ಎಲ್ಲಿ ಬರ್ತದ ಗೊತ್ತೇನ್ ಮಧ್ಯಪ್ರದೇಶದ ನರ್ಮದಾ ನದಿ ಕಟ್ಟಿಸ್ಯಾರ ಅಂತ ನೋಡ್ರಿ. ಅದಲ್ಲ ನರ್ಮದಾ ನದಿ ಎಲ್ಲಿ ಬರ್ತದ ಗೊತ್ತೇನ್ ಮಧ್ಯಪ್ರದೇಶ ಶಾರ್ಟ್ಕಟ್ನ್ಯಾಗ MP ಅಂತಾರ ನೋಡ್ರಿ. ಅದಲ್ವಾ ಗೊತ್ತಿರ್ ಮಧ್ಯಪ್ರದೇಶದಾಗ ಅದಲ್ವಾ. ಇದು ಅತ್ಯಂತ ಮುಂಚಿನ ಪೂರ್ಣಗೊಂಡ ಅಂದ್ರೆ 30 ಅಣೆಕಟ್ಟು ಬಂತ್ರಿ. ಆ 30 ಅಣೆಕಟ್ಟು ಏನ್ ಗೊತ್ತಿರದ್ರ ಅತ್ಯಂತ ಮುಂಚಿತ ಅಂದ್ರೆ ಹಳೆದಿದೆ ಅಂತ ನೋಡ್ರಿ. ಪ್ರಾದೇಶಿಕ ನೀರು ಮತ್ತು ಇಂಧನ ಅದಲ್ವಾ ಅಗತ್ಯಗಳನ್ನು ಪೂರೈಸಲು ನರ್ಮದಾ ಕಣಿವೆ ಅಭಿವೃದ್ಧಿ ಯೋಜನೆಯಲ್ಲಿ ಈ ಅಣೆಕಟ್ಟು ಕಟ್ಟಿಸ್ಯಾರಂತ್ರಿ. ಇದನ್ನ ಗೊತ್ತಿರ್ಲಿ ಕೇಳ್ತಿರ್ತಾರ. ಇಂತ ಮಧ್ಯಪ್ರದೇಶದ ಬಂದಾಗ ಮಧ್ಯಪ್ರದೇಶ ರಾಜಧಾನಿ ಯಾವ್ದು ಗೊತ್ತೇನ್ರಿ ಭೋಪಾಲ್. ನೋಡಿ ಮಧ್ಯಪ್ರದೇಶ ಭೋಪಾಲ್ದಾಗ ಮಣ್ಣು ಶೋಷಣೆ ಮಂಡಳಿ ಕಂಡು ಬರ್ತದೆ ನೋಡ್ರಿ ಗೊತ್ತಿರ್ಲಿ. ಇಲ್ಲೇ ಗೋದಾವರಿ ನದಿ ಬಂದಾಗ ಇದು ಪ್ರಮುಖವಾದ ದಕ್ಷಿಣ ಭಾರತದ ರುದ್ರಗಂಗೆ ಯಾವ ಗಂಗೆ ರುದ್ರಗಂಗೆ ಅಂತ ಕರೀತಾರ ನೋಡ್ರಿ. ಆಮೇಲೆ ಕೃಷ್ಣಾ ನದಿ ಇದೆ ನೋಡ್ರಿ ನಮ್ಮ ಮಹಾರಾಷ್ಟ್ರದಲ್ಲಿ ಗೊತ್ತೇನ್ ಮಹಾಬಲೇಶ್ವರ ಜನಸ್ತೈತಿ ಅದಲ್ವಾ. ಕಾವೇರಿ ಬಂದಾಗ ನಮ್ಮ ಪ್ರೀತಿಯ ಕರ್ನಾಟಕದ ಜೀವನದಿ ಯಾವ ನದಿ ಜೀವನದಿ ಕಾವೇರಿ ನದಿ ನೋಡ್ರಿ ಅದಲ್ವಾ ಗೊತ್ತಿರ್ಲಿ. ನರ್ಮದಾ ಕಾಳಗಂದ್ರ ಗೊತ್ತಾಗುತ್ತೆ ಯಾರು ಗೊತ್ತಿರ್ಲಿ ಇಮ್ಮಡಿ ಪುಲಕೇಶಿ ನೋಡ್ರಿ. ಉತ್ತರ ಪ್ರದೇಶ್ವರ ಹರ್ಷವರ್ಧನ ದಕ್ಷಿಣ ಪ್ರದೇಶ್ವರ ಇಮ್ಮಡಿ ಪುಲಕೇಶಿ ನೋಡ್ರಿ. ಹರ್ಷ ಅಂತಕ್ಕಂಥದ್ದು ಹರ ಹೋಗಿಸ್ತಾರ ಯಾರು ಗೊತ್ತ ಇಮ್ಮಡಿ ಪುಲಕೇಶಿ ಅವರು. ಇದೇ ನೋಡ್ರಿ ನರ್ಮದಾ ಕಾಳಗದ ಅದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಹೋಮ ಬರ್ರಿ ಅದಲ್ವಾ ನೋಡ್ರಿ. ಸರ್ 2026 ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೆಯುವ ನಗರ ಒಂದು ಕ್ವಶನ್ ಕೇರ್ ನೋಡ್ರಿ. ನಗರ ಅಂತ ಬಂದಾಗ ಸರಿ ಎ ಮುಂಬೈ, ಬಿ ನವದೆಹಲಿ, ಸಿ ಚೆನ್ನೈ, ಡಿ ಹೈದರಾಬಾದ್ ಅಂತಕ್ಕಂಥದ್ದು. ಸರಿಯಾದ ಉತ್ತರ ನೋಡ್ರಿ ನವದೆಹಲಿ ನಡೆದ ನೋಡ್ರಿ 2026 ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅದಲ್ವಾ ನೋಡ್ರಿ. ಬರೀ ಸ್ಪೆಷಲ್ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಜನವರಿ 13 ಅಂತ ನೋಡ್ರಿ ಅದಲ್ವಾ ಸ್ಟಾರ್ಟ್ ಆಗ್ಯದ ಅದಲ್ವಾ. ಆಕ್ಚುಲಿ ಸ್ಟಾರ್ಟ್ ಆಗಿ ಮುಗೀತು ಅಲ್ವಾ ಗೊತ್ತಿರದ ನೋಡ್ರಿ. 13ಕ್ಕ ಇಂದಿರಾ ಗಾಂಧಿ ಅಂತ ಗೊತ್ತೇನೆ ಒಳಾಂಗಣ ಕ್ರೀಡಾಂಗಣ ನೋಡ್ರಿ ಕೇಳ್ಬೋದು. 2026 ಅದಲ್ವಾ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಯಾವ ಕ್ರೀಡಾಂಗಣ ನಡೀತಾ ಗೊತ್ತು ಇಂದಿರಾ ಗಾಂಧಿ ನೋಡ್ರಿ. 2 ಬಾರಿ ಒಲಿಂಪಿಕ್ ಪದಕ ವಿಜೇತ ಯಾರು ಗೊತ್ತ ಪುಸರ್ಲಾ ವೆಂಕಟ್ PV ಸಿಂಧು ಕರೀತಾರ ನೋಡ್ರಿ ಅದಲ್ವಾ. PV ಸಿಂಧು ಆಗಿರ್ಬೋದ್ರಿ ಅದಲ್ವಾ ಇದ್ರಾಗ ಭಾಗವಹಿಸ್ತಾರ. ಇದನ್ನ ನೋಡ್ರಿ ಪ್ರಮುಖವಾಗಿ ಮಾಳವಿಕ ಆಗಿರ್ಬೋದು, ಬನ್ಸದ್ ಆಗಿರ್ಬೋದು, ತನ್ವಿ ಶರ್ಮಾ ಆಗಿರ್ಬೋದ್ರಿ ಅದಲ್ವಾ. ಟ್ರಿಜಾ ಜಾಲಿವತ್ತು, ಗಾಯತ್ರಿ ಗೋಪಿಚಂದ್ ಆಗಿರ್ಬೋದು. ಈಗ ನೋಡಿ ಹೆಸರುಗಳು ಗೊತ್ತಿರ್ಬೇಕು ಇವು. ಈಗ ಕ್ವಶನ್ ಕೇಳ್ತಿರ್ತಾರೆ PV ಸಿಂಧು ಸರಿ ಯಾವ ಆಟಕ್ಕೆ ಸಂಬಂಧಪಟ್ಟ ಕ್ವಶನ್ ಕೇಳ್ತಿರ್ತಾರ್ರಿ ಬ್ಯಾಡ್ಮಿಂಟನ್ ಅದಲ್ವಾ. ಆಮೇಲೆ ಈ ಲಕ್ಷ್ಮಣ್ ಸೇನ್ ಆಗಿರ್ಬೋದ್ರಿ ಅದಲ್ವಾ. ರಂಕಿ ರೆಡ್ಡಿ ಆಗಿರ್ಬೋದು, ಸಾತ್ವಿಕ್ ಸಿರಾಜ್ ಆಗಿರ್ಬೋದು ಅಲ್ವಾ. ಹಿಂಗೆಲ್ಲಾ ಕೇಳ್ತಿರ್ತಾರೆ ನೋಡ್ರಿ. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಅದಲ್ವಾ. ಎಲ್ಲಿ ನಡೀತೀರಿ ನವದೆಹಲಿದಾಗ. ನೆಕ್ಸ್ಟ್ ನೋಡ್ರಿ 16ನೇ ಕ್ವಶನ್ 2025 ವಿಶ್ವ ಬ್ಲಿಟರ್ಸ್ ಚಾಂಪಿಯನ್ಶಿಪ್ ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅರ್ಜುನ್ ಎರಗೈಸಿ ಯಾವ ಪದಕವನ್ನು ಗೆದ್ದರು? ಎ ಆಪ್ಷನ್ ಚಿನ್ನದ ಪದಕ, ಬಿ ಬೆಳ್ಳಿಯ ಪದಕ, ಸಿ ಕಂಚಿನ ಪದಕ, ಡಿ ಮೇಲಿನಗಳಲ್ಲಿ ಯಾವುದು ಅಲ್ಲ. ನೋಡ್ರಿ ದೋಹಾ ಅಂದ್ರೆ ಬರ್ತಾರಿ ಕತಾರ್ ದೇಶದಾಗ ಬರ್ತಾರ ನೋಡ್ರಿ. ದೋಹಾದಲ್ಲಿ ನಡೆದ ವಿಶ್ವ ಬ್ಲಿಟರ್ಸ್ ಚಾಂಪಿಯನ್ಶಿಪ್ ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅರ್ಜುನ್ ಎರಗೇಶಿ ಅವರು ಉಜ್ಬೇಕಿಸ್ತಾನ್ ಆಟಗಾರ ಗೊತ್ತೇನ್ರಿ ನೋಡಿರ್ಬೇಕು ಅದಲ್ವಾ ಅಬ್ದುಸ್ತೋರ್ ವಿರುದ್ಧ ಸೆಮಿಫೈನಲ್ ಸೋಲ್ತಾರಂತ್ರಿ. ಇವರು ಪಂದ್ಯಾವಳಿಯಲ್ಲಿ ಕಂಚಿನ ಪದಕವನ್ನು ಕಂಚಿನ ಪದಕ ಅಂದ್ರೆ ಕಂಚಿನ ಪದಕ ಗೆದ್ಕೋತಾರಂತ್ರಿ. ಹಾಲಿ ಚಾಂಪಿಯನ್ಶಿಪ್ ಮ್ಯಾಗ್ನಸ್ ಕಾರ್ಲಸ್ ಮತ್ತೊಂದು ಸೆಮಿಫೈನಲ್ ಅಲ್ಲಿ ಫಾರ್ಬಿಯಾ ಕುರ್ವಾನ್ ಅವರನ್ನು ಅಂತರದಿಂದ ಸೋಲಿಸಿ ಫೈನಲ್ ತಲುಪಿದಾರಂತ್ರಿ. ನೋಡ್ರಿ ಬ್ಲಿಟ್ಜರ್ಸ್ ಚಾಂಪಿಯನ್ಶಿಪ್ ನಲ್ಲಿ ಕಂಚಿನ ಪದಕ ಇತ್ತೀಚಿನ ನೋಡ್ರಿ ಪಿಡೆ ರ್ಯಾಪಿಡ್ ಚೆಸ್ ಅಂದ್ರೆ ಗೊತ್ತಿರ್ಬೇಕು ನೋಡ್ರಿ. ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಚೆಸ್ ಅಂತಕ್ಕಂಥ ಚಾಂಪಿಯನ್ಶಿಪ್ ನಲ್ಲಿ ಕಂಚಿನ ಪದಕಕ್ಕಾಗಿ ಅರ್ಜುನ್ ಎರಗೇಶ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿರಂತ್ರಿ. ಇರ್ಲಿ ಇಲ್ಲಿ ನಮ್ಗ ಪ್ರಮುಖವಾಗಿ ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ಗೊತ್ತಿರುವ ಸ್ನೇಹಿತರೆ ಯಾರಿಗೆ ಕರೀತಾರೆ ಗೊತ್ತೇನ್ರಿ? ಚೆಸ್ ಆಟಗಾರ. ಯಾವ ಆಟಗಾರ ಗೊತ್ತೇನ್ರಿ? ಚೆಸ್ ಅಥವಾ ಚದುರಂಗ ಆಟಗಾರ ಕರೀತಾರ ನೋಡ್ರಿ. ಸರ್ ಇವಾಗ ಗ್ರ್ಯಾಂಡ್ ಮಾಸ್ಟರ್ ಚೆಸ್ ಆಟಗಾರ ಕರೀತಾರ. ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಯಾರು ಗೊತ್ತೇನ್ರಿ? ವಿಶ್ವನಾಥ್ ಆನಂದ್ ಅಂತಕ್ಕಂಥ ಯಾರು ಗೊತ್ತೇನ್ರಿ? ವಿಶ್ವನಾಥ್ ಸರ್ ಆನಂದ್ ಅಂತಕ್ಕಂಥವ್ರು ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ನೆಕ್ಸ್ಟ್ ಕ್ವಶನ್ ಹೋಗಂಬರ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ 17ನೇ ಕ್ವಶನ್ ಅದಲ್ವಾ. ಏನಪ್ಪಾ ಅಂದ್ರೆ ಕ್ವಶನ್ ನೋಡ್ರಿ ಗೋವಾದ ಹೊಸದಾಗಿ ಘೋಷಿಸಲಾದ ಮೂರನೇ ನೋಡ್ರಿ ಗೋವಾದ ಹೊಸ ಜಿಲ್ಲೆ ಅಂತ ನೋಡ್ರಿ. ಈ ನಿಮ್ಗೆ 2 ಅಂತ ಹೇಳ್ತಿಲ್ಲ 3ನೇದಾಗ ನೋಡ್ರಿ. ಮತ್ತ ಸರ್ ನೋಡ್ರಿ ಗೋವಾದ ಹೊಸದಾಗಿ ಘೋಷಿಸಲಾದ 3ನೇ ಜಿಲ್ಲೆ ಹೆಸರೇನು ಕ್ವಶನ್ ಕೇರ್ ನೋಡ್ರಿ. ಮಾಂಡವಿ, ಜುವಾರಿ, ಕುಶಾವತಿ, ಚಂದ್ರಾಪುರ. ನೋಡ್ರಿ ಸರಿಯಾದ ಉತ್ತರ ಯಾವ್ದು ಗೊತ್ತೇನು? ಕುಶಾವತಿ ನೋಡ್ರಿ ಗೋವಾ ರಾಜ್ಯದ. ಸರ್ ನೋಡ್ರಿ 3ನೇ ಜಿಲ್ಲೆ ಮಾಡಿದಾರ ನೋಡ್ರದಲ್ವಾ. 3ನೇ ಜಿಲ್ಲೆ ಯಾವ್ದಪ್ಪ ಬಂದಾಗ ಯಾವ್ದು ಹೇಳ್ರಿ? ಕುಶಾವತಿ ಅಂತಕ್ಕಂಥ ಯಾವತ್ತು ಹೇಳ್ರಿ? ಕುಶಾವತಿ
ಸರ್ ನೋಡಿ, ದಕ್ಷಿಣ ಗೋವಾದ ಮೂಲಕ ಹರಿಯುವ ಪ್ರಾಚೀನ ಕುಶಾವತಿ ನದಿ ಹರಿತಂತ ನೋಡ್ರಲ್ಲಿ. ಕುಶಾವತಿ ನದಿಯ ನಂತರ ಗೋವಾ ತನ್ನ 3ನೇ ಜಿಲ್ಲೆಯನ್ನು ಕುಶಾವತಿ ಎಂದು ರಚಿಸಲಾಗಿದೆ. ಈ ನದಿಯು ಅದಲ್ವಾ ಚಾಲುಕ್ಯ ರಾಜವಂಶದಂತ ಐತಿಹಾಸಿಕ ಕಾಲದ ಗೋವಾದ ಪ್ರಾಚೀನ ಭೌಗೋಳಿಕತೆ, ಸಂಸ್ಕೃತಿಗೆ ಅದಲ್ವಾ ಜೀವನೋಪಾಯ ಮತ್ತು ಪರಿಸರ ಗುರುತನ್ನು ಪ್ರತಿಬಿಂಬಿಸ್ತಂದ್ರಿ. ಅದಲ್ವಾ ಜಿಲ್ಲೆಯ ಸಾಂಗೇಮ್ಯ ಅದಲ್ವಾ ದರ್ಬುಂದರ್, ಕೆಂಪರ ಮತ್ತು ಕ್ಯಾನೋಕವಾ ತಾಲೂಕು ನೋಡ್ರಿ. ಸಾಂಗೇಮ, ದರ್ಬಂದೂರ, ಕ್ವೇಪೇಮ ಮತ್ತು ಕ್ಯಾನೋಕೋನ ತಾಲೂಕುಗಳು ಒಳಗೊಂಡಿದ್ದಂತ ನೋಡ್ರಿ ಹೆಂಗವ ಹೆಸರುಗಳು. ಅದಲ್ವಾ ಕ್ವೇಪೇಮ್ ನಲ್ಲಿ ಪ್ರಧಾನ ಕಚೇರಿ ಹೊಂದಿದೆ. ನದಿಯ ಉದ್ದಕ್ಕೂ ಲ್ಯಾಟರೈಟ್ ಕಲ್ಲುಗಳ ಮೇಲಿನ ನೋಡ್ರ ಕುಶಾವತಿ ನದಿ ಲ್ಯಾಟರೈಟ್ ಕಲ್ಲುಗಳು ಅಂತ್ರಿ. ಅದಲ್ವಾ ಶಿಲಾಲಿಪಿಗಳು 1000 ವರ್ಷಗಳಷ್ಟು ಹಳೆದಾದ ಆರಂಭಿಕ ಮಾನವನ ವಸಾಹತುವನ್ನು ತೋರಿಸ್ತಂತ್ರಿ. ಅದಲ್ವಾ ಆಡಳಿತ ಮತ್ತು ಅಭಿವೃದ್ಧಿ ಸುಧಾರಿಸಲು ಜಿಲ್ಲೆ ಹೊಸ ಜಿಲ್ಲಾಡಳಿತ ಸ್ಥಾಪನೆ ಮಾಡಂತ ನೋಡ್ರಿ. ಗೊತ್ತಿರ್ಲಿ, ಗೋವಾದಂತೂ 3ನೇ ರಾಜ್ಯ ಆಯ್ತು ನೋಡ್ರಿ ಕುಶಾವತಿ ಅಂತಕ್ಕಂಥದ್ದು. ಅದಲ್ವಾ ಮುಂಬರುವ ಜನ ಕ್ವಶನ್ ಕೇಳ್ಬೋದ್ರಿ. ಅದಲ್ವಾ ಬಟ್ ಗೊತ್ತಿರ್ಬೇಕು, ಗೋವಾ ಇಂಪಾರ್ಟೆಂಟ್ ಆಗಿರ್ತದ್ರಿ. ಸಂವಿಧಾನದ ತಿದ್ದುಪಡಿ 56, ವಿಶೇಷ ಸ್ಥಾನಮಾನ ವಿಧಿ 371I. ಅದಲ್ವಾ ನಮ್ಮ ಭಾರತ ದೇಶದ ಅತಿ ಕಡಿಮೆ ಏನ್ ಗೊತ್ತೇನ್ರಿ ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವ್ದು ಗೊತ್ತೇನ್ರಿ? ಇದೇ ನಿಮ್ಮ ಪ್ರೀತಿ ಕನಸಿನ ಗೋವಾ ರಾಜ್ಯ ಅಂತಕ್ಕಂಥದ್ದು. ಗೊತ್ತಿರ್ಲಿ. ಇಲ್ಲಿ ನೋಡಮ್ಮಂತ ರಾಜ್ಯಗಳ ಬಗ್ಗೆ ಸರಣಿ. ಅದಲ್ವಾ ಈಗ ನೋಡ್ರಿ 18ನೇ ಕ್ವಶನ್ ಎಂದ ನೋಡ್ರಿ. ನೋಡ್ರಿ ಪ್ರಮುಖವಾಗಿ ಏನ್ ಗೊತ್ತೇನ್ರಿ, ಇತ್ತೀಚೆಗೆ ತನ್ನ 56ನೇ ಸಂಸ್ಥಾಪನಾ ದಿನವನ್ನು ಆಚರಿಸಿದ ಆಲ್ಬರ್ಟ್ ಎಕ್ಕಾಬ್ರಿಗೇಡ್ 1971ರ ಯುದ್ಧದ ಸಮಯದಲ್ಲಿ ಯಾವ ವಲಯದಿಂದ ಹೋರಾಡಿತು? ಸರ್ ನೋಡ್ರಿ, ಎ ಕೊಟ್ಟಿದ್ದಾರೆ ಕಾಶ್ಮೀರ, ಬಿ ಪಂಜಾಬ್ ಅಂತ ಕೊಟ್ಟಿದ್ದಾರೆ, ಸಿ ರಾಜಸ್ಥಾನ. ಸರಿಯಾದ ಉತ್ತರ ತ್ರಿಪುರಾ ಅಂತಕ್ಕಂಥ ಯಾವ್ದು ಗೊತ್ತು? ತ್ರಿಪುರಾ. ಸರ್ ಇದು ಏನ್ ಸ್ಪೆಷಲ್ ಮಾಸ್ತರ ಅಂತ ಬಂದಾಗ ಕೇಳ್ರಿ, ಏನ್ ಸ್ಪೆಷಲ್ ಗೊತ್ತೇನೆ ಸ್ನೇಹಿತರೆ? ಇದು ಪ್ರಮುಖವಾಗಿ ಗೊತ್ತಿರ್ಬೇಕು. ಅದಲ್ವಾ ಸ್ಪೆಷಲ್ ಅದರಿ. ಅದಲ್ವಾ ನೋಡ್ರಿ, ಆಲ್ಬರ್ಟ್ ಎಕ್ಕಾಬ್ರಿಗೇಡ್ ತನ್ನ 56ನೇ ಸಂಸ್ಥಾಪನಾ ದಿನವನ್ನು ಅಗರ್ತಲಾ ಮಿಲಿಟರಿ ನಿಲ್ದಾಣದಲ್ಲಿ ಗಂಭೀರ ಸಮಾರಂಭಗಳನ್ನು ಆಚರಿಸಿತ್ತು. ನೋಡಿ, ಬ್ರಿಗೇಡ್ 1971ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಆಪರೇಷನ್ ಕ್ಯಾಕ್ಟಸ್, ಲೀಲೆ, ಸಿರಿ ದಂತೆ ತ್ರಿಪುರಾ ವಲಯದಿಂದ ಹೋರಾಡಿದರು. ಅಂದ್ರೆ ನೋಡಿ, ಭಾರತ ಮತ್ತು ಪಾಕಿಸ್ತಾನ ಇದ್ದಾಗ 1971ಕ್ಕ ಹೋರಾಟ ಮಾಡ್ತಾರಂತವ್ರಿ ಬ್ರಿಗೇಡ್ ಅವರು. ಬ್ರಿಗೇಡ್ ಪರಮವೀರ ಚಕ್ರ ಸೇರಿದಂತೆ ಯುದ್ಧ ಮತ್ತು ಶಾಂತಿ ಕಾಲದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಗಳು ಗಳಿಸ್ಯಾರಂತ್ರಿ. ಗಂಗಾಸಾಗರ ಕದನದಲ್ಲಿ ಶೌರ್ಯಕ್ಕಾಗಿ 14ನೇ ಗಾರ್ಡ್ಗಳ ಲ್ಯಾನ್ಸ್ ನಾಯಕ ಆಲ್ಬರ್ಟ್ ಎಕ್ಕಾ ಅವರಿಗೆ ಮರಣೋತ್ತರವಾಗಿ ಪರಮವೀರ ಚಕ್ರ ನೀಡಲಾಗಿದಂತ್ರಿ. 1971ರ ಯುದ್ಧದಲ್ಲಿ ಆಪರೇಷನ್ ಕ್ಯಾಕ್ಟಸ್ ಅದಲ್ವಾ ಲೀಲ್ ಮತ್ತು ನಟ್ ಕ್ರ್ಯಾಕರ್ ಸೇರಿತ್ತು. ಇದು ಡಿಸೆಂಬರ್ 16, 1970 ಪಾಕಿಸ್ತಾನ ಶರಣಾಗತಿ ಐತ್ರಿ. ಶರಣಾಗೈತ್ರಿ ಮತ್ತು ಬಾಂಗ್ಲಾದೇಶ ರಚನೆ ಐತಿ ನೋಡ್ರಿ. ಅದಲ್ವಾ ಈಗ ನೋಡ್ರಿ, ಅವಾಗ ಹೋರಾಟ ಮಾಡ್ತಾರೆ ತ್ರಿಪುರದವರು. ಅವ್ರದ್ದು ಸ್ಮರಣನ ಅದಲ್ಲ ಅಥವಾ ಬಾಂಗ್ಲಾದೇಶ ಸಂಸ್ಥಾಪನಾ ದಿನದವಾಗಿ ಸಮಯದಲ್ಲಿ ಅವರಿಗೆ ನಮಸ್ಕೋತಾರ ನೋಡ್ರಿ. ಗೊತ್ತಿರ್ಲಿ, ಕೇಳ್ತಿರ್ತಾರ. ಕಾಶ್ಮೀರ, ಪಂಜಾಬ್ ಅದಲ್ವಾ ರಾಜಸ್ಥಾನ ಸರಿ ಹೋಗ್ತಾರೆ. ತ್ರಿಪುರ ಅಂತಕ್ಕಂಥದ್ದು ಗೊತ್ತಿರ್ಲಿ. ನೆಕ್ಸ್ಟ್ ನೋಡ್ರಿ, ವೆರಿ ಪಾಯಿಂಟ್ ಯಾವ್ದು ಗೊತ್ತೇನ್ರಿ? ಜಲ್ಲಿಕಟ್ಟು. ಯಾವ ಕಟ್ಟು ನೋಡಿ ಕೇಳ್ತಿರ್ತಾರ ಸರ್. ಜಲ್ಲಿಕಟ್ಟು ನೋಡ್ರಿ, ಜಲ್ಲಿಕಟ್ಟು ಸಾಂಪ್ರದಾಯಿಕ ಬುಲ್ ಟೇಮಿಂಗ್ ಅದಲ್ವಾ ಕ್ರೀಡೆ ಆಗಿದೆ. ಇದನ್ನು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ ನೋಡ್ರಿ? ಜಲ್ಲಿಕಟ್ಟು ಪಾಯಿಂಟ್ ನೋಡ್ರಿ. ಜಲ್ಲಿಕಟ್ಟು ಅಂತಕ್ಕಂಥದ್ದು ಎಲ್ಲ ಆಚರಣೆ ಮಾಡ್ತಾರೆ ಗೊತ್ತೇನ್ರಿ? ಜಲ್ಲಿಕಟ್ಟು ಎಲ್ಲಿ ಗೊತ್ತೇನ್ರಿ? ಎ ಆಪ್ಷನ್ ಜಾರ್ಖಂಡ್, ಬಿ ಒಡಿಸ್ಸಾ, ಸಿ ಮಹಾರಾಷ್ಟ್ರ, ಡಿ ತಮಿಳುನಾಡು. ಸರಿಯಾದ ಉತ್ತರ ಗೊತ್ತೇನ್ರಿ? ತಮಿಳುನಾಡು ಅಂತಕ್ಕಂಥ ನೋಡ್ರಿ. ತಮಿಳುನಾಡು ಸರ್ಕಾರ ಏನ್ ಗೊತ್ತೇನ್ 2026ರ ಮೊದಲು ಜಲ್ಲಿಕಟ್ಟು ಕಾರ್ಯಕ್ರಮ ಏನ್ ಗೊತ್ತೇನ್ರಿ? ಜನವರಿ 3ರಿಂದ ಪುದುಕೋಟೈ ಜಿಲ್ಲೆಯ ಎಲ್ಲ ಆಚರಣೆ ಮಾಡಬೇಕು. ತಚ್ಚಂಕುರಿಚಿ ನೋಡ್ರಿ, ತಚ್ಚಂಕುರಿಚಿ ಗ್ರಾಮದಲ್ಲಿ ನಡೆಸಲು ಅನುಮೋದನೆ ನೀಡದಂತ್ರಿ. 2017ರ ತಿದ್ದುಪಡಿಯಲ್ಲಿ ಮಾಡಲಾದ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆಗಟ್ಟುವಿಕೆ ಕಾಯ್ದೆ 1962ರಲ್ಲಿ ಪಶುಸಂಗೋಪನೆ, ಮೀನುಗಾರಿಕೆ ಮತ್ತು ಮೀನುಗಾರರ ಕಲ್ಯಾಣ ಇಲಾಖೆಯಿಂದ ಅನುಮೋದನೆ ಕೊಟ್ಟರಂತ್ರಿ. ಈ ಕಾರ್ಯಕ್ರಮವು ಪ್ರಾಣಿ ಕಲ್ಯಾಣಕ್ಕಾಗಿ, ಸಾರ್ವಜನಿಕ ಸುರಕ್ಷತೆ ಮತ್ತು ಜನಸಂದಣಿ ನಿರ್ವಹಣೆಗಾಗಿ ರಾಜ್ಯದ ಸೂಚಿಸಿದ ಪ್ರಮಾಣಿತ ಕಾರ್ಯವಿಧಾನಗಳನ್ನು ಅನುಸರಿಸಬೇಕಂತ್ರಿ. ಜಲ್ಲಿಕಟ್ಟು ಪ್ರಾಥಮಿಕವಾಗಿ ತಮಿಳುನಾಡಿನಲ್ಲಿ ಆಚರಿಸಲಾಗಿದ್ದ ಸಾಂಪ್ರದಾಯಿಕ ಬುಲ್ ಟೈಮಿಂಗ್ ಅದೆಲ್ಲ ಜಲ್ಲಿಕಟ್ಟು ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಬಟ್ ಫೇಮಸ್ ಆಗ್ಯದ ನೋಡ್ರಿ. ತಮಿಳುನಾಡು ರಾಜಧಾನಿ ಯಾವ್ದ್ರಿ? ಚೆನ್ನೈ. ಮಹಾರಾಷ್ಟ್ರ ರಾಜಧಾನಿ ಮುಂಬೈ. ಒಡಿಶಾ ಭುವನೇಶ್ವರ. ಜಾರ್ಖಂಡ್ ರಾಂಚಿ. ತಮಿಳುನಾಡು ರಾಜ್ಯದ ರಾಜಧಾನಿ ಗೊತ್ತೇನ್ರಿ? ಭರತನಾಟ್ಯ. ಯಾವ ನಾಟ್ಯ? ಭರತನಾಟ್ಯ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ನೆಕ್ಸ್ಟ್ ಕೊನೆಯ ಕ್ವಶನ್ ರೀ, 20ನೇದು. ಯಾವ ದೇಶವು ತನ್ನ ಪೂರ್ವ ಗಡಿಯನ್ನು ಸುಮಾರು ಏನ್ ಗೊತ್ತೇನ್ರಿ $2.2 ಬಿಲಿಯನ್
ಅದಲ್ವಾ ಮೌಲ್ಯದೇನ್ ಗೊತ್ತೇನ್ರಿ ಬಹುಪದರು ಡ್ರೋನ್ ವಿರೋಧಿ ಏನ್ ಗೊತ್ತೇನ್ರಿ ರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಿಸುವ ಯೋಜನೆ ಘೋಷಣೆ ಮಾಡದಂತ ನೋಡ್ರಿ. ಫಿನ್ಲ್ಯಾಂಡ್ ರೀ, ಡೆನ್ಮಾರ್ಕ್, ನಾರ್ವೆ, ಪೋಲ್ಯಾಂಡ್. ಸರಿಯಾದ ಉತ್ತರ ಗೊತ್ತೇನ್ರಿ ಪೋಲ್ಯಾಂಡ್ ಅಂತಕ್ಕಂಥ ಗೊತ್ತಿರ್ಲಿ. ಸರ್ ನೋಡ್ರಿ ರಷ್ಯಾ ಉಕ್ರೇನ್ ಸಂಘರ್ಷಕ್ಕೆ ಸಂಬಂಧಿಸಿದ ಭದ್ರತಾ ಕಾಳಜಿಯೊಂದಿಗೆ ಪೋಲ್ಯಾಂಡ್ ತನ್ನ ಪೂರ್ವ ಗಡಿ ಅಂದ್ರ ಇವಾಗ ರಷ್ಯಾ ಉಕ್ರೇನ್ ಯುದ್ಧ ನಡೆದ ನೋಡ್ರಿ. ಇವಾಗ ಪೋಲ್ಯಾಂಡ್ ತನ್ನ ಭದ್ರತೆಯನ್ನು ಏನು ಬಿಗಿ ಮಾಡ್ಬೇಕಂದ್ರೆ ಏನ್ ಗೊತ್ತೇನ್ರಿ $2.2 ಬಿಲಿಯನ್ ಬಹುಪದರ ಡ್ರೋನ್ಗಳು ವಿರೋಧ ರಕ್ಷಣಾ ಡ್ರೋನ್ಗಳು ಬಿಟ್ರಂದ್ರಿ ರಕ್ಷಣವಾಗಿ. ಈ ಕ್ರಮವು ಪದೇ ಪದೇ ಶಂಕಿತ ರಷ್ಯಾದ ಡ್ರೋನ್ ಆಕ್ರಮಣಗಳನ್ನು ಅನುಸರಿಸಿ ಇದು ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ನ್ಯಾಟೋ ಮತ್ ನೋಡ್ರಿ ನ್ಯಾಟೋ ಫೇಮಸ್ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಏನ್ ಗೊತ್ತೇನ್ರಿ ಈ ಪ್ರಪಂಚದ ಅತಿ ದೊಡ್ಡ ಮಿಲಿಟರಿ ಒಕ್ಕೂಟ ಯಾವ್ದು ಗೊತ್ತೇನ್ ನ್ಯಾಟೋ ಅಂತಕ್ಕಂಥದ್ದು. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತಕ್ಕಂಥ ನೋಡ್ರಿ 32 ಸದಸ್ಯ ರಾಷ್ಟ್ರ ನೋಡ್ರಿ ಗೊತ್ತಿಲ್ಲ ನ್ಯಾಟೋ ಬಗ್ಗೆ ಹೇಳವಂತ್ರಿ ಅದಲ್ವಾ. ಬರ್ರಿ ಸೂಚಿಸ್ತಂತ್ರಿ ಈ ವ್ಯವಸ್ಥೆ ಡ್ರೋನ್ ಜಾಮಿಂಗ್ ನಂತಹ ಎಲೆಕ್ಟ್ರಾನಿಕ್ ಯುದ್ಧ ಸಾಧನವನ್ನು ಮೆಷಿನ್ ಗನ್ಗಳು ಫಿರಂಗಿಗಳು ಮತ್ತು ಕ್ಷಿಪಣಿ ಘಟಕಗಳೊಂದಿಗೆ ಸಂಯೋಜಿಸುತ್ತದೆ. ಇದು ಭೌತಿಕ ಗೋಡೆಯಲ್ಲ ಆದರೆ ವೈಮಾನಿಕ ಬೆದರಿಕೆಗಳ ವಿರುದ್ಧ ತಂತ್ರಜ್ಞಾನ ಆಧಾರಿತ ಲೇಯರ್ಡ್ ರಕ್ಷಣೆ ಆಗಿದೆ. ಕೆಲವು ಘಟಕಗಳು ತೀವ್ರ ಅಥವಾ ಯುದ್ಧ ಕಾಲದ ಪರಿಸ್ಥಿತಿಗಳಲ್ಲಿ ಮಾತ್ರ ಸಕ್ರಿಯಗೊಳ್ಳುತ್ತವೆ. ವಿಧ್ವಂಸಕತೆ ಮತ್ತು ಮಾನವರಹಿತ ವೈಮಾನಿಕ ಅಂತ ಹೈಬ್ರಿಡ್ ಯುದ್ಧ ಬೆದರಿಕೆಯನ್ನು ಪರಿಹರಿಸ್ತಂತ ನೋಡ್ರಿ. ಬಟ್ ಗೊತ್ತಿರ್ಲಿ ಇದು ಎಲ್ಲಪ್ಪ ಅಂದ್ರೆ ಪೋಲ್ಯಾಂಡ್ದಾಗ ಗೊತ್ತಿರ್ಲಿ ಕೇಳ್ತಿರ್ತಾರ ಎಕ್ಸಾಮ್ದಾಗ. ಇರ್ಲಿ ಯಾರೆಲ್ಲ ವಿಡಿಯೋ ನೋಡ್ತಿದಾರಲ್ರಿ ಅವ್ರಿಗೆಲ್ಲರಿಗೆ ಏನಪ್ಪ ಅಂದ್ರ ಧನ್ಯವಾದಗಳು ಅದಲ್ವಾ. ಮಂಗೆ ನೋಡಿದವ್ರು ಏನಪ್ಪ ಅಂದ್ರ ನಿಮ್ ಫ್ರೆಂಡ್ಸ್ ಗಳಿಗೆ ಏನ್ ಗೊತ್ತೇನ್ರಿ ಶೇರ್ ಮಾಡ್ರಿ ಅದಲ್ವಾ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಮತ್ ನೆಕ್ಸ್ಟ್ ವಿಡಿಯೋ ಸಿಗುವಂತ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.